సో ఇంత ధర్మస్థలలో ఇంత అద్భుతంగా ధ్యాన యజ్ఞం నిర్వహించుతున్నానండి ప్రకాష్ బాబు గారికి మరియు ఆ టీం అందరికీ కూడా కృతజ్ఞతలు తెలుపుకుంటున్నాను. సో మీ అందరికీ కూడా అరుణాచలంకి ఆహ్వానిస్తున్నాను. అక్కడ అరుణాచలంలో ప్రతి నెల 1 నుంచి 11వ తారీఖు వరకు మౌన ధ్యానం దీక్ష జరుగుతుంది. ఎవరైతే మౌనంగా ఉంటూ ధ్యాన సాధన చేస్తూ తన్ని తాను ఎవరిని వారు తెలుసుకోవాలి అనుకున్న ప్రతి ఒక్కరికి కూడా అక్కడ అరుణాచలం మిమ్మల్ని ఆహ్వానం పలుకుతుంది. అక్కడ వచ్చిన వారికి ధ్యాన సాధన కోసం, మౌన సాధన కోసం వచ్చిన వారికి అక్కడ ఫ్రీగా గురుప్రసాదం మరియు వసతి అందించబడుతుంది. సో ఇంత అద్భుతమైన అవకాశాన్ని ప్రతి ఒక్కరూ వినియోగించుకోవాలని మనస్ఫూర్తిగా కోరుకుంటున్నాను. ಥ್ಯಾಂಕ್ ಯು. ವಸುದೈಕ ಫೌಂಡೇಶನ್ ಇದು ಪ್ರತಿ ತಿಂಗಳ 1ನೇ ತಾರೀಕಿನಿಂದ 11ನೇ ತಾರೀಕು ತನಕ ಮೌನ ಧ್ಯಾನ ಸಾಧನೆಯನ್ನು ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಮೌನವಾಗಿದ್ದು ಧ್ಯಾನ ಸಾಧನೆ ಮಾಡಬೇಕನ್ನೋರಿಗೆ ಉಚಿತವಾಗಿ ಗುರುಪ್ರಸಾದ ಅಂದರೆ ಭೋಜನ ಮತ್ತು ವಸತಿಯನ್ನು ಉಚಿತವಾಗಿ ನೀಡಲಾಗ್ತಾ ಇದೆ. ಅದಕ್ಕೆ ಸ್ಟಾಲ್, ಧ್ಯಾನ ಕಸ್ತೂರಿ ಸ್ಟಾಲ್ ಪಕ್ಕದಲ್ಲಿಯೇ ಇವ್ರ ಸ್ಟಾಲ್ ಇದೆ. ಹೆಚ್ಚಿನ ಇನ್ಫಾರ್ಮೇಷನನ್ನು ತಗೋಬೋದು. ಥ್ಯಾಂಕ್ ಯು ಮೇಡಮ್. ಮತ್ತೆ ಕಾರ್ಯಕ್ರಮ 10 ಗಂಟೆಗೆ ಶುರು ಆಗುತ್ತೆ. ಉಪಹಾರ ಸ್ವೀಕಾರ ಮಾಡಿದವರು ದಯವಿಟ್ಟು ಮತ್ತೆ ವೇದಿಕೆ ಹತ್ರನೇ ಬನ್ನಿ. ಕ್ಷೇತ್ರಗಳಿಗೆ ಹೋಗೋದು ಬೇಡ, ಆಮೇಲೆ ಹೋಗೋಣ ದೇವರನ್ನು ಹುಡ್ಕೋದಕ್ಕೆ. ಒಳಗಡೆ ಇರತಕ್ಕಂಥ ದೇವರನ್ನು ಮೊದಲು ಹುಡ್ಕೋಣ ನಾವು. ಜೂಮ್ ಸೆಷನನ್ನು ಶ್ರೀ ಮುತ್ತುರಾಜ್ ಸರ್ ಮತ್ತು ಆರತಿ ಮುತ್ತುರಾಜ್ ಅವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಒಂದು ಸ್ವಾಗತವನ್ನು ಕೋರೋಣ ಚಪ್ಪಾಳೆ ಮೂಲಕ. ಹಾಗೆ ವಿಶಾಲಾಕ್ಷಿ ಅಥಣಿ, ಇವರು ವಿಶಾಲಾಕ್ಷಿ ಅಥಣಿ ನಮ್ಮ ಉತ್ತರ ಕರ್ನಾಟಕದಿಂದ ಬಂದವರು, ಬೆಳಗಾಂ ಜಿಲ್ಲೆ ಅಥಣಿಯಿಂದ. ಕಳೆದ 23 ವರ್ಷಗಳಿಂದ ಧ್ಯಾನ ಸಾಧನೆ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ವಿದ್ಯಾರ್ಥಿ ದೆಸೆಯಲ್ಲಿ ಅವರಿಗೆ ಧ್ಯಾನ ಸಿಕ್ತು. ಆ ಭಾಗದಲ್ಲಿ ಅದ್ಭುತವಾದಂಥ ಧ್ಯಾನ ಪ್ರಚಾರವನ್ನು ಮಾಡ್ತಾ, ಅದು ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಅವರು ಧ್ಯಾನವನ್ನು ತಿಳಿಸ್ತಾ, ಧ್ಯಾನ ಸಾಧನೆ ಮಾಡಿಸ್ತಾ, ಪ್ರತಿ ಹುಣ್ಣಿಮೆ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಸಾಮೂಹಿಕ ಧ್ಯಾನವನ್ನು ತರಗತಿಗಳನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಒಂದು ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಚೇತನಕ್ಕೆ ಹಾಗೂ ಸ್ವರ್ಣಮಾಲಾ ಅಮ್ಮನವರ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಸುಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂತಹ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ನಮಸ್ಕರಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಒಂದು ಸುಕ್ಷೇತ್ರ ಜೊತೆಗೆ ಶಕ್ತಿ ಕ್ಷೇತ್ರ, ಧರ್ಮಕ್ಷೇತ್ರ, ಧರ್ಮ ಅಂತ ಹೇಳಿದ್ರೇ ಸರಿಯಾದದ್ದು. ಇಲ್ಲಿ ಸರಿಯಾದದ್ದು ಜೀವನ ಕ್ರಮ ನಡೆಸಬೇಕಾಗಿರ್ತಕ್ಕಂಥದ್ದು ಏನಿದೆಯೋ ಅದನ್ನು ತಿಳಿಯೋದಕ್ಕೆ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ಧ್ಯಾನ ಮಹಾಚಕ್ರ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಒಂದು ಏನಾದರೂ ಒಂದು ಕಾರ್ಯಕಾರಣ, ಒಂದು ಸಂಬಂಧ ಕೂಡ ಇರುತ್ತೆ. ಅದನ್ನು ಈ ಕ್ಷೇತ್ರದ ಒಂದು ಮಹಿಮೆಯನ್ನು ತಿಳಿದಾಗ ಕೂಡ ಅರ್ಥ ಆಗುತ್ತೆ. ಇಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಮಂಜುನಾಥೇಶ್ವರ ಸ್ವಾಮಿಯ ಪ್ರಭಾ ವಲಯದಲ್ಲಿ ಇದ್ದುಕೊಂಡು ಹೋಗೋದಕ್ಕೆ ಬರ್ತಾರೆ, ದರ್ಶನವನ್ನು ಪಡೆದು ಪವಿತ್ರರಾಗೋದಕ್ಕೆ ಬರ್ತಾರೆ. ಆದರೆ ಇನ್ನೂ ವಿಶೇಷವಾಗಿ ಇಲ್ಲಿ ನಡೀತಾ ಇರತಕ್ಕಂಥದ್ದು ಈ 3 ದಿನಗಳ ಕಾಲದ ಧ್ಯಾನ ಯಜ್ಞ. ಇಲ್ಲಿ ಇನ್ನೂ ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ಪಡೆಯೋದಕ್ಕೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಇವತ್ತು ಸೇರಿದ್ದೀವಿ. ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲಿ ಸಾಮೂಹಿಕ ಧ್ಯಾನ ನಡೆಯುತ್ತೋ ಅಲ್ಲಿ ಪ್ರಭಾವಲಯ ಮತ್ತಷ್ಟು ವಿಸ್ತಾರವಾಗ್ತಾ ಹೋಗುತ್ತೆ. ಆ ಪ್ರಭಾವಲಯ ಅಂತ ಹೇಳಿದ್ರೇ ಆ ವಿಶ್ವಮಯ ಪ್ರಾಣ ಶಕ್ತಿಯ ಒಂದು ಪ್ರಭಾವ, ಅದು ವಿಶಾಲವಾಗಿ ಹರಡುವಂಥದ್ದು. ಇದೆಲ್ಲ ಸಿಗೋದು ಯಾವುದರಿಂದ? ಧ್ಯಾನದಿಂದ. ಈ ಧ್ಯಾನವನ್ನು ನಮಗೆ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವರು ಬ್ರಹ್ಮರ್ಷಿ ಪತ್ರಿಜಿಯವರು. ಪತ್ರಿಜಿಯವರು ಬಹಳ ಸರಳ ಮಾರ್ಗವನ್ನು ಕೊಟ್ಟರು ನಮಗೆ. ನೀನು ಧ್ಯಾನ ಮಾಡೋದನ್ನು ಕಲ್ತಿದೀಯಾ, ನೀನು ಕಲ್ತಿರೋದನ್ನು ತಿಳಿಸ್ಕೊಡು,
ನಿನಗೆ ಅದರಿಂದ ಒಳಿತಾಗಿದೆ, ಆ ಒಳಿತನ್ನು ನೀನು ಹೇಳ್ಕೊ, ಅದರಿಂದ ಎಲ್ಲರೂ ಕೂಡ ಧ್ಯಾನಕ್ಕೆ ಬರ್ತಾರೆ. ನೋಡಿ, ಇದೆಷ್ಟು ಸರಳವಾಗಿರ್ತಕ್ಕಂಥದ್ದು. ಸರಳವಾಗಿರೋದು, ಸುಲಭವಾಗಿರೋದು, ಸಹಜವಾಗಿರೋದು ಅಂದರೆ ಅದು ವಿಶೇಷವಾಗಿಯೇ ಇರುತ್ತೆ, ಹೆಚ್ಚು ಪರಿಣಾಮಕಾರಿಯಾಗಿಯೇ ಇರುತ್ತೆ ಅನ್ನೋದನ್ನು ನೋಡಿ ಇವತ್ತು ಪ್ರಚುರಪಡಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಆಗಮಿಸಿರ್ತಕ್ಕಂತಹವರ ಸಂಖ್ಯೆ ಅಲ್ವಾ. ಹಾಗಾದರೆ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಂದಾಗ ನಮ್ಮಲ್ಲಿರ್ತಕ್ಕಂತಹ ಅಂತಃಶಕ್ತಿ ಹೆಚ್ಚಾಗ್ತಾ ಬರುತ್ತೆ ಅನ್ನೋವಂಥದ್ದು. ಮಾಸ್ಟರ್ಸ್, ಈ ದಿನ ನಾನು ಆರಿಸಿಕೊಂಡಂತಹ ವಿಷಯ ಕೂಡ ಅಷ್ಟೇ, ಶ್ವಾಸವೇ ಗುರು ಅನ್ನೋವಂಥದ್ದು. ಬೆಳಗಿನ ಒಂದು ಪತ್ರಿಜಿಯವರ ಸಂದೇಶ ಕೂಡ ಅದೇ ಆಗಿತ್ತು, ಶ್ವಾಸವೇ ಗುರು ಅಂತ ಹೇಳಿ. ಇಲ್ಲಿ ನಾವೆಲ್ಲರೂ ಕೂಡ ಗುರುವನ್ನಾಗಿಸ್ಕೊಂಡಿರೋದು ನಮ್ಮ ಶ್ವಾಸವನ್ನೇ. ಹಾಗಾದರೆ ಶ್ವಾಸವನ್ನೇ ಗುರು ಅಂತ ಯಾಕೆ ಹೇಳಿದರು ಪತ್ರಿಸರು? ನಮಗೆಲ್ಲ ಆನಾಪಾನಸತಿ ಧ್ಯಾನವನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಧ್ಯಾನ ಅಂದರೆ, ಅದ್ಭುತವಾಗಿರ್ತಕ್ಕಂತಹ ಧ್ಯಾನ ಅಂದರೆ ಆನಾಪಾನಸತಿ ಧ್ಯಾನ ಅನ್ನೋದನ್ನು ಕಂಡುಕೊಂಡು ಪತ್ರಿಜಿಯವರಿಗೆ ಎಲ್ರಿಗೂ ಹೇಳ್ತಾ ಬಂದರು. ಹಾಗಾಗಿ ಅವರು ನಾನು ಗುರು ಅಂತ ಎಲ್ಲೂ ಹೇಳಲಿಲ್ಲ, ನಿಮ್ಮ ಶ್ವಾಸವೇ ನಿಮಗೆ ಗುರು ಅಂತ ಹೇಳಿದ್ರು. ಇದು ಯಾಕೆ ಹೇಳಿದರು? ಎಲ್ಲಾದರೂ ನಾವು ಈ ಪದನ ಕೇಳಿದ್ದೀವ? ನಾನಂತೂ ಕೇಳಿರಲಿಲ್ಲ. ಪತ್ರಿಜಿಯವರ ಈ ಒಂದು PSSM ಈ ಮೂಮೆಂಟಲ್ಲಿ ಬಂದಾಗ ನನಗೆ ಗೊತ್ತಾಗಿರೋದು ಶ್ವಾಸವೇ ಗುರು ಅಂತ ಹೇಳಿ. ಹಾಗಾದರೆ ನಾವು ಉಸಿರಾಡುವಂತಹ ಆ ಒಂದು ಶ್ವಾಸ ಏನಿದೆ ಅದರಲ್ಲಿ, ಅದೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಈ ಜ್ಞಾನ ಕೂಡ ನನಗೆ ಬಂದಿರೋದು ಪತ್ರಿಜಿಯವರಿಂದನೇ, ಪತ್ರಿಜಿಯವರ ಮಹಾಪ್ರಬೋಧನೆಗಳಿಂದನೇ ನಾನು ತಿಳಿದಿರ್ತಕ್ಕಂಥದ್ದು. ಮಾಸ್ಟರ್ಸ್, ನಾವೆಲ್ಲರೂ ಈಗ ಶಕ್ತಿ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಇಲ್ಲಿ ಶಕ್ತಿ ಅಂತ ಹೇಳಿದ್ರೆ ಆ ವಿಶ್ವಮಯ ಪ್ರಾಣಶಕ್ತಿ. ಮೊದಲಿಗೆ ಆ ವಿಶ್ವಮಯ ಪ್ರಾಣಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಎಲ್ಲಿದೆ? ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಎಲ್ಲ ಕಡೆಯಲ್ಲೂ ಇದೆ. ಎಲ್ಲ ಕಡೆ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿಯೇ ಇದೆ. ಹಾಗಾದರೆ ವಿಶ್ವ ಅಂತ ಅಂದರೆ ಏನು? ಎಲ್ಲ ನಕ್ಷತ್ರಗಳು, ಗ್ರಹಗಳು, ಒಟ್ಟಾರೆಯಾಗಿ ಆ ಏನು ಹೇಳ್ತೀವಲ್ಲ ನಾವು ಅಣು, ರೇಣು, ತೃಣಕಾಷ್ಟ ಅಂತ ಹೇಳ್ತೀವಿ, ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಆವರಿಸ್ಕೊಂಡಿದೆ. ನಮ್ಮನ್ನೆಲ್ಲ ನಡೆಸ್ತಾ ಇರತಕ್ಕಂಥದ್ದು ಆ ವಿಶ್ವಮಯ ಪ್ರಾಣಶಕ್ತಿ. ಅಂದರೆ ಆ ವಿಶ್ವಮಯ ಪ್ರಾಣಶಕ್ತಿಯಿಂದಲೇ ನಮ್ಮ ಜೀವನ ಇವತ್ತು ನಡೀತಾ ಇರತಕ್ಕಂಥದ್ದು. ಅದು ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಕ್ಷಣ ಕೂಡ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಕಣಗಳನ್ನು ಬಂಧಿಸಲಿಕ್ಕೂ ಸಾಧ್ಯ ಆಗಿರೋದು ಕೂಡ ಆ ವಿಶ್ವಮಯ ಪ್ರಾಣಶಕ್ತಿಯೇ. ನಾವೆಲ್ಲರೂ ಕೂಡ ಧ್ಯಾನದಲ್ಲಿ ಏನನ್ನ ಪಡಿತೀವಿ ಅಂತ ಹೇಳಿದ್ರೆ ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ಪಡಿತೀವಿ. ಹೇಗೆ ಪಡಿತೀವಿ? ನಾವು ಹುಟ್ಟಿದ್ದೀವಿ ಅಲ್ವಾ? ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹುಟ್ಟಿದಾಗ ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ನಮ್ಮ ಉಸಿರನ್ನು ಹಿಡಿದು ನೋಡ್ತಾರೆ. ಉಸಿರಾಡ್ತಾ ಇದಾನೆ ಮಗು, ಉಸಿರಾಡ್ತಾ ಇದೆಯಾ ಇಲ್ಲ ಅಂತ ಹೇಳಿ. ಅಂದರೆ ಉಸಿರೇ ಮೂಲ. ನಾವು ಯಾವಾಗ ಉಸಿರನ್ನು ಒಳಗೆ ತಗೋತೀವಿ ಆಗ ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ನಮ್ಮೊಳಗಡೆ ಹರಿಯುತ್ತೆ. ಅಂದರೆ ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ಎಕ್ಸೆಸ್ ಮಾಡುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಉಸಿರಾಟ. ಹಾಗಾದರೆ ಉಸಿರಾಟದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ. ಅದಕ್ಕಾಗಿಯೇ ಪತ್ರಿಸರು ಮತ್ತು ನಮ್ಮ ಬುದ್ಧ ಭಗವಾನರು ಉಸಿರನ್ನೇ ಗಮನಿಸ್ತಾ ಧ್ಯಾನವನ್ನು ಮಾಡೋದ್ರಿಂದ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಸ್ಮಿಕ್ ಎನರ್ಜಿ, ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ನಮ್ಮೊಳಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಮತ್ತು ಇದು ತುಂಬ ಸರಳವಾಗಿರ್ತಕ್ಕಂಥ ವಿಧಾನ, ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಇದನ್ನು ಅಂತ ಹೇಳಿ ಇದನ್ನು ಪ್ರಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಆ ವಿಶ್ವಮಯ ಪ್ರಾಣಶಕ್ತಿ ಅಂತಂದಾಗ ಪ್ರತಿಯೊಂದರಲ್ಲೂ ಇದೆ ಅದು ವಿಶ್ವಮಯ ಪ್ರಾಣಶಕ್ತಿ. ಅದ್ರ ಕೊರತೆ ಆದಾಗಲೇ ಏನಾಗುತ್ತೆ ಅಂದರೆ ನಮ್ಮ ಜೀವನ ಕ್ರಮ ಚೆನ್ನಾಗಿರೋದಿಲ್ಲ. ಅದ್ರ ಕೊರತೆ ಯಾವಾಗುತ್ತೆ? ಅದರ ಕೊರತೆ ಯಾವಾಗುತ್ತೆ ಅಂತ ಹೇಳಿದಾಗ, ಈಗ ಮನುಷ್ಯನನ್ನೇ ಉದಾಹರಣೆಯನ್ನಾಗಿ ತಗೊಂಡ್ರೆ ಮನುಷ್ಯನ ಮನಸ್ಸು ಯಾವಾಗಲೂ ಕೂಡ ಆಲೋಚನೆಯಿಂದನೇ ಕೂಡಿರುತ್ತೆ, ಗೊಂದಲಗಳ ಗೂಡಾಗಿರುತ್ತೆ.
ಗೊಂದಲಗಳಿಂದ ಕೂಡಿದಾಗ ಏನಾಗುತ್ತೆ ಅಂದರೆ ವಿಶ್ವಮಯ ಪ್ರಾಣಶಕ್ತಿಯನ್ನು ನಮ್ಮೊಳಗಡೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನಮ್ಗೆ ಏನಾಗುತ್ತೆ, ಶಕ್ತಿಯ ಪ್ರವಹಿಕೆ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಯಾವಾಗ ಎಲ್ಲಿ ಜನಜಂಗುಳಿ ಇರುತ್ತೋ, ಎಲ್ಲಿ ಮನಸ್ಸುಗಳ ನಡುವೆ ಕಲಹ ಉಂಟಾಗುತ್ತೋ ಆ ಪ್ರದೇಶದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಕೊರತೆ ಇರುತ್ತೆ. ಆ ಒಂದು ಕೊರತೆ ಇದ್ದಾಗಲೇ ಅವ್ರು ಹೇಗಿರ್ತಾರಂತಂದರೆ ವೈಮನಸ್ಸು, ಅಶಾಂತತೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಇದೆಲ್ಲ ಆಗೋದು ಯಾವಾಗ ಅಂತ ಹೇಳಿದ್ರೆ ವಿಶ್ವಮಯ ಪ್ರಾಣಶಕ್ತಿಯ ಕೊರತೆಯಿಂದ ಆಗತ್ತೆ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ನಾವು ಏನು ಮನುಷ್ಯರಿದ್ದೀವಲ್ಲ, ದೈವೀ ಸ್ವರೂಪರೇ. ಆದರೆ ಯಾವಾಗ ಈ ಭೂಮಿಯ ಬಂದು ನಮ್ಮ ದೈವತ್ವವನ್ನು ಮರೆತು ಬರೀ ಭೌತಿಕಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ನಮ್ಮ ಮನೆ, ಮಕ್ಕಳು, ನನ್ನ ನೌಕರಿ, ಹಣ ಸಂಪಾದನೆ ಇದರಲ್ಲೇ ಮುಳುಗಿ ಹೋಗಿ ಅದೇ ಮುಖ್ಯ ಅಂತ ಹೇಳಿ ತಿಳ್ಕೊಂಡಾಗ ಏನಾಗುತ್ತೆ, ಅವ್ರ ಜೀವನ ಅಲ್ಲಿ ನಡೀತಾ ಇರತಕ್ಕಂಥದ್ದು ಏನಪ್ಪ ಅಂದರೆ ವಿಶ್ವಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಬಂದಾಗ ಅವರು ಇಂಥ ಕೆಲಸದಲ್ಲಿ ತೊಡಗೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿಶ್ವಶಕ್ತಿಯ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ, ಶಾಂತಿಯುತವಾದ ಜೀವನವನ್ನು ನಡೆಯೋದಕ್ಕೆ, ಜೀವನ ಶಾಸ್ತ್ರವನ್ನು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಶಾಸ್ತ್ರಗಳಿದ್ದಾವೆ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಮತ್ತು ಅಂಗರಚನಾ ಶಾಸ್ತ್ರ, ಎಷ್ಟೋ ಶಾಸ್ತ್ರಗಳನ್ನು ಕೇಳಿದ್ದೀವಿ. ಆ ಎಲ್ಲ ಶಾಸ್ತ್ರಗಳನ್ನು ಅರಿಯುವುದಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂತಹ ಶಾಸ್ತ್ರವೇ ಜೀವನಶಾಸ್ತ್ರ. ಆ ಜೀವನಶಾಸ್ತ್ರವನ್ನು ತಿಳ್ಕೊಳ್ಳೋಕೆ ಬೇಕಾಗಿರೋದೇ ವಿಶ್ವಶಕ್ತಿ. ಆ ವಿಶ್ವಶಕ್ತಿ ನಮ್ಮ ಒಳಗೆ ಬರಬೇಕಾದ್ರೇ ನಾವು ಆನಾಪಾನಸತಿ ಧ್ಯಾನವನ್ನು ಮಾಡಬೇಕು. ಅದಕ್ಕೆ ಪತ್ರಿ ಸರ್ ಹೇಳಿದ್ದು ಶ್ವಾಸವೇ ನಮ್ಮ ಗುರು ಅಂತ ಹೇಳಿ. ಆ ಶ್ವಾಸವನ್ನು ನಾವು ಗಮನಿಸ್ತಾ ಹೋದಾಗ ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ನಮ್ಮೊಳಗಡೆ ಹರಿಯುತ್ತೆ. ನೋಡಿ, ಈಗಾಗಲೇ ನಾವೆಲ್ಲ ನೋಡಿದ್ದೀವಿ, ಸಾಮಾನ್ಯ ಮನುಷ್ಯರನ್ನ ನೋಡಿದ್ದೀವಿ, ಅವರು ಕೂಡ ಬದುಕ್ತಾ ಇದ್ದಾರೆ. ಹಾಗೆ ಸಾಧನೆಯ ಉತ್ತುಂಗದಲ್ಲಿರ್ತಕ್ಕಂತಹ ಮಹಾತ್ಮರನ್ನು ನೋಡಿದ್ದಾರೆ, ಅವರು ಕೂಡ ಉಸಿರನ್ನೇ ಗಮನಿಸ್ತಾ ಧ್ಯಾನ ಮಾಡಿ ಉತ್ತುಂಗ ಶಿಖರವನ್ನು ಏರಿದ್ದಾರೆ. ಹಾಗಾದರೆ ಅವರು ಕೂಡ ಶಕ್ತಿ ಇದೆ, ಮತ್ತು ನಮಗೂ ಕೂಡ ಶಕ್ತಿ ಇದೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮಲ್ಲಿ ಕಡಿಮೆ ಶಕ್ತಿ ಇದೆ. ಆ ಮಹನೀಯರಲ್ಲಿ ಪತ್ರಿಜಿಯನ್ನು ತಗೊಂಡ್ರೆ ಅಪಾರ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು, ಪರಮಹಂಸ ಯೋಗಾನಂದ, ರಾಮಕೃಷ್ಣ ಪರಮಹಂಸ, ಆಮೇಲೆ ಓಶೋ, ಇವರೆಲ್ಲ ಕೂಡ ಅತ್ಯದ್ಭುತವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು. ಅವರಿಗೆ ಅಷ್ಟು ಶಕ್ತಿ ಇದೆ, ನಮಗೆ ಕಡಿಮೆ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ರೆ ಕಾರಣ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಈಗ ನಾವು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಮಲಗದಾಗೂ ಉಸಿರಾಡ್ತೀವಿ. ಈಗ ನಾವು ನಡ್ಕೊಂಡು ಮಾತಾಡೋವಾಗಲೂ ಕೂಡ ಉಸಿರಾಡ್ತಾ ಇದ್ದೀವಿ. ಈ ಉಸಿರಾಟ ಏನಿದೆಯಲ್ಲ, ನಿದ್ರೆನಲ್ಲೂ ಉಸಿರಾಡ್ತೀವಿ, ನಿದ್ರೆನಲ್ಲೂ ನಮಗೆ ಅಲ್ಪ ಪ್ರಮಾಣದ ಶಕ್ತಿ ಸಿಗುತ್ತೆ. ಧ್ಯಾನಕ್ಕೆ ಕೂತಾಗ ನಮಗೆ ಅತಿ ಹೆಚ್ಚು ಪ್ರಮಾಣದ ಶಕ್ತಿ ಸಿಗುತ್ತೆ. ಈಗ ನಾವು ಸಾಮಾನ್ಯ ಮನುಷ್ಯರು ಉಸಿರಾಟವನ್ನು ಮಾಡ್ತಾ ಇರುವಾಗ ನಾವೇನು ಉಸಿರನ್ನು ಗಮನಿಸ್ತಾ ಹೋಗ್ತೀವಿ, ಉಸಿರನ್ನು ಗಮನಿಸ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಿಶ್ವಮಯ ಪ್ರಾಣ ಶಕ್ತಿ ಉಸಿರಿನ ಮೂಲಕ, ಅದಕ್ಕೆ ಅದನ್ನೇನು ಹೇಳ್ತಾರೆ ಅಂತಂದರೆ ಎನರ್ಜಿ ಏರ್ ಅಂತ ಹೇಳ್ತಾರೆ ಪತ್ರಿ ಸರ್. ಎನರ್ಜಿ ಏರ್ ಅದು ಒಂದು ಪ್ರಾಣಶಕ್ತಿ, ಅದು ಶಕ್ತಿಯುತವಾದಂತಹ ವಾಯು. ಆ ವಾಯು ನಮ್ಮೊಳಗಡೆ ಪ್ರವೇಶ ಆಗುತ್ತೆ. ಆ ವಾಯು ಪ್ರವೇಶ ಆದಾಗ ನಮ್ಮ ನಾಡಿ ಮಂಡಲ ಶುದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನಾವು ಉಸಿರಾಟ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೂಗಿನ ತುದಿ ಭಾಗದಿಂದ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಈ ಉಸಿರಾಟವನ್ನು ಗಮನಿಸ್ತಾ ಇರ್ತೀವಿ ನಾವು. ಹೀಗೆ ನಾವು ಗಮನಿಸ್ತಾ ಉಸಿರು ಕಡೆಗೇನೆ ಗಮನ ಕೊಡ್ತಾ ಹೋದಾಗ ಆ ವಿಶ್ವಶಕ್ತಿ ನಮ್ಮೊಳಗಡೆ ಹರಿಯುತ್ತೆ. ಹಾಗೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನಾವು ಡೀಪಾಗಿ ಧ್ಯಾನಕ್ಕೆ ಹೋಗ್ತೀವಿ. ಅಂದರೆ ಅದು ಪ್ರಾಕ್ಟೀಸ್ ಮಾಡ್ತಾ ಸಾಕ್ತೀವಿ. ಹೇಗೆ ಅರ್ಧ ಗಂಟೆ, 1 ಗಂಟೆ, 3 ಗಂಟೆ, 24 ಗಂಟೆ ಈ ರೀತಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಬರ್ತೀವಿ. ಆಗ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಉಸಿರಾಡ್ತಾ ಇದ್ದೀವಾ ಇಲ್ಲ ಅಂತ ಕೂಡ ಗೊತ್ತಾಗಲ್ಲ. ನಮ್ಮ ಉಸಿರು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಾಸಿಕಾಗ್ರದಲ್ಲಿ. ಅಗ್ರ ಅಂದರೆ ಮೂಲ ಭಾಗ. ಈ ಮೂಗು ಏನಿದೆಯಲ್ಲ, ತುದಿ ಪ್ರಾರಂಭ ಆಗತಕ್ಕಂತಹ ಭಾಗ ನಾಸಿಕಾಗ್ರದಲ್ಲಿ
ಆ ಉಸಿರು ಏನಾಗುತ್ತೆ, ನಿಂತ್ಕೊಳ್ಳುತ್ತೆ. ಯಾವಾಗ ಆ ಉಸಿರು ಅಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ, ನಮಗೆ ಉಸಿರಾಟದ ಅನುಭವವೇ ಆಗಲ್ಲ, ನಾವು ಉಸಿರೇ ಆಡೋದಿಲ್ಲ. ಆ ಒಂದು ಸ್ಥಿತಿನಲ್ಲಿ ಸಹಸ್ರಾರದಿಂದ ನಮ್ಮೊಳಗಡೆ ಶಕ್ತಿ ಪ್ರವಾಹಿಕೆ ಆಗುತ್ತೆ. ಇದನ್ನು ಅನುಭವಿಸ್ತಾ ಇರತಕ್ಕಂಥವರು ಅನೇಕ ಯೋಗಿಗಳು ನಮ್ಮ PSSM ಅಲ್ಲೂ ಕೂಡ ಇದ್ದಾರೆ. ಸಾಧನೆ ಮಾಡ್ತಾ ಮಾಡ್ತಾ ಬಂದಿರತಕ್ಕಂಥವ್ರು ಸಹಸ್ರಾರದ ಮೂಲಕ ಇವತ್ತು ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ತೆಗೆದುಕೊಳ್ತಾ ಇರತಕ್ಕಂತಹ ಮಾಸ್ಟರ್ಸ್ ಎಲ್ಲ ಇದ್ದಾರೆ. ಯಾರು ಸಹಸ್ರಾರದಿಂದ ವಿಶ್ವಮಯ ಪ್ರಾಣಶಕ್ತಿಯನ್ನು ಆಹ್ವಾನ ಮಾಡ್ಕೋತಾ ಇದ್ದಾರೋ ಅವರೆಲ್ಲ ನಾವು ಪರಮಹಂಸ ಅಂತ ಹೇಳ್ತಾರೆ. ಅವ್ರಿಗೆ ಪರಮ ಅಂತ ಹೇಳಿದ್ರೆ ಒಂದು ಸಾಧನಾ ಮಟ್ಟದಲ್ಲಿ ಹೈಯರ್ ಲೆವೆಲಲ್ಲಿ ಇರ್ತಕ್ಕಂಥವ್ರು, ಟಾಪ್ ಲೆವೆಲಲ್ಲಿ ಇರ್ತಕ್ಕಂಥವ್ರು. ಹಂಸ ಅಂತ ಹೇಳಿದ್ರೆ ಉಸಿರು, ಹೈಯರ್ ಲೆವೆಲ್ ಅಂದರೆ ಸಹಸ್ರಾರದಿಂದ ಉಸಿರಾಟವನ್ನು ಮಾಡ್ತಕ್ಕಂಥ, ಅಂದರೆ ವಿಶ್ವಮಯ ಪ್ರಾಣಶಕ್ತಿಯನ್ನು ತನ್ನೊಳಗೆ ತೆಗೆದುಕೊಳ್ತಾ ಇರ್ತಕ್ಕಂಥವ್ರು. ಅಂದರೆ ಸಾಧನೆ ಮಾಡ್ತಾ ಬಂದಾಗ ಈ ಆನಾಪಾನಸತಿಯಿಂದ ಇದು ನಮಗೆಲ್ಲ 1 by 1 ಅರ್ಥ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಇಲ್ಲಿ ನಾವು ಉಸಿರನ್ನು ಗಮನಿಸ್ತಾ ಬಂದಾಗ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಅಲ್ವಾ. ಧ್ಯಾನಕ್ಕೆ ನಾವು ಯಾವಾಗ ಬರ್ತೀವಿ ಆಗ ನಮ್ಮಲ್ಲಿ ಏನಾಗುತ್ತೆ, ಅನಾರೋಗ್ಯ ಅನ್ನೋದು ಹೊರಟು ಹೋಗುತ್ತೆ. ಧ್ಯಾನ ಸರಿಯಾಗಿ ಮಾಡಿದ್ರೆ ಮಾತ್ರ ಆಗುತ್ತೆ ಮಾಸ್ಟರ್ಸ್. ಉಸಿರನ್ನೇ ಗಮನಿಸ್ತಾ ಚೆನ್ನಾಗಿ ಧ್ಯಾನ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಅನಾರೋಗ್ಯದಲ್ಲಿನೇ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ನಾರ್ಮಲ್ಲಾಗಿ ನಾವೆಲ್ಲ ಇದ್ದಾಗ ಏನು ಮಾಡ್ತೀವಿ, ಉಸಿರು ತಗೋತೀವಿ, ಉಸಿರನ್ನು ಹೊರ ಹಾಕ್ತೀವಿ. ಉಸಿರು ಹೊರಗೆ ಹಾಕೋವಾಗ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತೆ. ಉಸಿರು ತಗೊಳ್ಳೋವಾಗಲೂ ಕೂಡ ಏನಾಗುತ್ತೆ, ಬರೀ ಆಮ್ಲಜನಕ ಮಾತ್ರ ನಮ್ಮೊಳಗಡೆ ಹೋಗೋದಿಲ್ಲ. ಆಮ್ಲಜನಕದ ಜೊತೆಗೆ ಈ ವಾತಾವರಣದಲ್ಲಿ ಇರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಕೂಡ ನಮ್ಮೊಳಗಡೆ ಹೋಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಅದು ಒಂದು ಲೆಕ್ಕದಲ್ಲಿ ಅದು ವಿಷಕಾರಿ ವಾಯುನೇ. ಅದು ಕೂಡ ನಮ್ಮ ಶರೀರವನ್ನು ಪ್ರವೇಶಿಸುತ್ತೆ. ನಮ್ಮ ಬ್ರೀದಿಂಗು 1 ನಿಮಿಷಕ್ಕೆ 15ರಿಂದ 16 ಬಾರಿ ಇರುತ್ತೆ. ನಮ್ಮ ಉಸಿರಾಟ 1 ನಿಮಿಷಕ್ಕೆ 15ರಿಂದ 16 ಬಾರಿ. ಈ ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ ನಾವು ಉಸಿರು ತಗೋತೀವಿ, ಉಸಿರನ್ನು ಹೊರ ಹಾಕ್ತೀವಿ, ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆ ನಡೀತಾ ಇರುತ್ತೆ. ಆಮ್ಲಜನಕ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕ್ತೀವಿ. ಆಮ್ಲಜನಕದೊಂದಿಗೆ ಮತ್ತಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಮ್ಮೊಳಗಡೆ ಸೇರುತ್ತೆ. ಆದರೆ ಹೊರ ಹಾಕುವ ಪ್ರಮಾಣ ಇದೆಯಲ್ಲ ಅದ್ರ ಕಡೆ ಗಮನ ಇರೋದಿಲ್ಲ, ಅದು ನಾರ್ಮಲ್ ನಡೀತಾ ಇರ್ತದೆ. ಆದರೆ ಹೊರ ಹಾಕುವಾಗ ಹೇಗಿರಬೇಕು ಅಂತ ಹೇಳಿದ್ರೆ 1ರಷ್ಟು ನಾವು ಆಮ್ಲಜನಕವನ್ನು ತಗೊಂಡ್ರೆ 2ರಷ್ಟು ಹೊರ ಹಾಕ್ಬೇಕು ನಾವು. ಅದಕ್ಕೆ ಯೋಗಿಯ ಒಂದು ಈ ಕ್ರಿಯೆಗಳಿದಾವೆ, ಯೋಗಾಸನದಲ್ಲಿ ಬರ್ತಕ್ಕಂತಹ ಈ ಪ್ರಾಣಾಯಾಮ ಎಲ್ಲ ಇದಾವಲ್ಲ, ಭಾಸ್ತ್ರಿಕ, ಇವೆಲ್ಲ ಮಾಡೋದ್ರಿಂದ ಕೆಲವೊಂದು ಸರಿ ಅದೇನಾಗುತ್ತೆ, ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ನಾವು ಆಚೆ ಹಾಕ್ತೀವಿ. ಈ ರೀತಿ ನಾವು ಆಸನಗಳನ್ನು ಅಭ್ಯಾಸ ಮಾಡುವಾಗ ಇದು ಮಾಡಬೇಕಾಗಿರ್ತಕ್ಕಂಥದ್ದು. ಆಮ್ಲಜನಕವನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ನಾವು ಆಚೆ ಹಾಕಬೇಕು. ಈಗ ಅದು ಆಗ್ತಾ ಇಲ್ಲ ನಮ್ಮಲ್ಲಿ. ಯಾಕೆ ಆಗ್ತಾ ಇಲ್ಲ? ಈಗ ನೋಡಿ, ನಮ್ಮ ಬಾಡಿ ಒಳಗಡೆ, ನಮ್ಮ ಶರೀರದೊಳಗೆ ನೀರಿದೆ. ಹಾಗಾಗಿ ನಾವು ತಗೊಂಡಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡು ನೀರಿನ ಜೊತೆಗೆ ಅದು ವರ್ತನೆ ಮಾಡುತ್ತೆ. ಇದು ರಸಾಯನಶಾಸ್ತ್ರ. ಕಂಪ್ಲೀಟಾಗಿ ನಮ್ಮ ಶರೀರ ಕೆಮಿಕಲ್ ಬಾಡಿ, ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥದ್ದು. ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರ್ತವೆ, ರಾಸಾಯನಿಕ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ನಾವೇನು ಆಹಾರ ತಿಂತೀವಿ, ನಾವೇನು ಉಸಿರಾಡ್ತೀವಿ, ಅಲ್ಲಿಂದ ಎಲ್ಲವೂ ಕೂಡ ನಡೀತಾನೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಏನು ಮಾಡ್ಬೇಕು, ನಾವು ಏನು ಮಾಡಿದ್ರೆ ಧ್ಯಾನ ಚೆನ್ನಾಗಿ ಕುದುರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವು ಉಸಿರು ತಗೊಂಡಾಗ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡು ನಮ್ಮೊಳಗಡೆ ಹೋದಾಗ ನಮ್ಮೊಳಗಡೆ ಇರ್ತಕ್ಕಂತಹ ಆ ಏನು ಜೀವಕೋಶಗಳ ಸಮೂಹ ಇರ್ತದಲ್ಲ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಅವೆರಡರ ವರ್ತನೆಯಿಂದ ಅಲ್ಲಿ ಹೈಡ್ರೋಜನ್ ಅಯಾನುಗಳ ವಿಭಜನೆ ಆಗುತ್ತೆ. ಹೈಡ್ರೋಜನ್ ಅಯಾನುಗಳ ವಿಭಜನೆ ಅಂತ ಹೇಳಿದ್ರೇ ಅದು ಆಮ್ಲೀಯತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ನಮ್ಮ ಶರೀರದಲ್ಲಿ ಪಿತ್ತ ಹೆಚ್ಚಾಗೋದು ಅಂತ ಹೇಳ್ತೀವಿ ತಾನೆ, ಆಮ್ಲದ ಪ್ರಮಾಣ ನಮ್ಮ ಬಾಡಿ ಒಳಗಡೆ ಹೆಚ್ಚಾಗೋದು. ಆಮ್ಲ ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಇದು ಉರಿ ಸ್ಟಾರ್ಟ್ ಆಗ್ತದೆ, ನಮ್ಮ ಹೊಟ್ಟೆನಲ್ಲಿ ಉರಿ ಆಗುತ್ತೆ. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೂತ್ರ ವಿಸರ್ಜನೆಗೆ ಹೋದಾಗ ಕೂಡ ಉರಿ ಉಂಟಾಗುತ್ತೆ. ಇದೆಲ್ಲ ಯಾಕಾಗುತ್ತೆ? ನಮ್ಮ ರಕ್ತದಲ್ಲಿ ಆಮ್ಲದ ಪ್ರಮಾಣ ಏನಾಗುತ್ತೆ ಹೆಚ್ಚಿಗೆ ಆಗಿದ್ದಾಗ ಅದಾಗುತ್ತೆ.
ನಮ್ಮ ಶರೀರದಲ್ಲಿ ಯಾವಾಗಲೂ ಕೂಡ ಆಮ್ಲೀಯತೆಯನ್ನು ನಾವು ಹೆಚ್ಚು ಮಾಡ್ಕೋಬಾರ್ದು. ಅದು ಯಾವಾಗಲೂ ಹೇಗಿರಬೇಕು ಅಂತಂದರೆ ಕ್ಷಾರೀಯ ಸ್ಥಿತಿನಲ್ಲಿ ಇರಬೇಕು. ಕ್ಷಾರೀಯ ಸ್ಥಿತಿನಲ್ಲಿದ್ದಾಗ ಆಲ್ಕಲೈನ್ ಸ್ಟೇಟ್ ಅಂತ ಹೇಳ್ತೀವಿ, ಆ ಸ್ಥಿತಿನಲ್ಲಿದ್ದಾಗ ನಾವು ಆರೋಗ್ಯವಂತರಾಗಿರ್ತೀವಿ. ಆಮ್ಲೀಯತೆ ನಮ್ಮನ್ನು ಹಾಳು ಮಾಡುತ್ತೆ, ಕ್ಷಾರೀಯ ಗುಣ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಕ್ಷಾರೀಯ ಗುಣವಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು. ನಮ್ಮ ಶರೀರದಲ್ಲಿ ಆ ಕ್ಷಾರೀಯ ಮಟ್ಟವನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಅದು ಯಾವಾಗ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಎಕ್ಸೇಲ್ ಅಂತ ಹೇಳಿದ್ರೆ ನಾವು ಉಸಿರನ್ನು ಹೊರ ಹಾಕೋ ವಿಧಾನ ಇದೆಯಲ್ಲ, ಅದು ಹೆಚ್ಚು ಪ್ರಮಾಣದಲ್ಲಿ ಆ ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಹಾಕಿದಾಗ ನಮ್ಮೊಳಗಡೆ ಕ್ಷಾರೀಯತೆಯ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಆಗ ನಮಗೆ ಶರೀರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸೆಲ್ಯುಲಾರ್ ಸಿಸ್ಟಮ್ ಇದೆಯಲ್ಲ, ಜೀವಕೋಶಗಳ ಒಂದು ವ್ಯೂಹ ಇದೆಯಲ್ಲ, ಅದು ಎಲ್ಲ ಕೂಡ ಸಮ ಪ್ರಮಾಣದಲ್ಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಇದು ನಡೀತಾ ಇರತಕ್ಕಂಥದ್ದು ನಾವು ಆಸನಗಳಲ್ಲಿ ಬರ್ತಕ್ಕಂತಹ ಈ ಒಂದು ಪ್ರಾಣಾಯಾಮ ವಿಧಾನ ಇದೆಯಲ್ಲ, ಅದರಿಂದ ನಾವು ಈ ಸ್ಥಿತಿಯನ್ನು ತಂದುಕೊಂಡು ಧ್ಯಾನ ಕೂತ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಧ್ಯಾನ ನಡೀತಾ ಇರ್ತದೆ. ಇಲ್ಲಿ ಪತ್ರಿಜಿಯವರು ಏನು ಮಾಡಿದ್ದಾರೆ ಅಂದರೆ ಆನಾಪಾನಸತಿ ಧ್ಯಾನವನ್ನು ಮೂಲವಾಗಿ ಇಟ್ಕೊಟ್ಬಿಟ್ಟಿದ್ದಾರೆ. ಹಾಗಿರುವಾಗ ಇಲ್ಲಿ ಏನಾಗುತ್ತೆ ಅಂದರೆ ಆನಾಪಾನಸತಿ ಈಸ್ ಅಲ್ಟಿಮೇಟ್ ಅಂತಲೇ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಉಸಿರು ತಗೊಳ್ತೀವಲ್ವಾ, ಉಸಿರು ತಗೊಂಡಾಗಲೇ ಆ ಉಸಿರಿನಿಂದನೇ ನಮಗೆ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗಡೆ ಬರುತ್ತೆ. ಅದೇ ನಮ್ಮನ್ನು ಎಲ್ಲ ನಡೆಸುತ್ತೆ, ಇದು ಗೊತ್ತು. ಹೀಗಿರುವಾಗ ಉಸಿರಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಅವಾಗ ಏನೂ ಆಗಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ವಿಶ್ವಮಯ ಪ್ರಾಣಶಕ್ತಿ ಅದ್ರ ಜೊತೆಗೆ ಅದು ಬರೋದ್ರಿಂದ ಧ್ಯಾನ ಸ್ಥಿತಿನಲ್ಲಿ ಇದು ಗಮನಿಸಬೇಕು ಮಾಸ್ಟರ್ಸ್. ಧ್ಯಾನ ಮಾಡ್ತಾ ಇರುವಾಗ ನಾವು ಎಸಿಡಿಟಿಯಿಂದ ಹೊರಗೆ ಬಂದಿದ್ದೀವಿ, BP ಶುಗರಿಂದ ಹೊರಗೆ ಬಂದಿದ್ದೀವಿ, ಏನೆಲ್ಲ ಕಾಯಿಲೆಗಳಿಂದ ನಾವು ಹೊರಗೆ ಬಂದಿದ್ದೀವಿ. ಅಂದರೆ ಧ್ಯಾನ ಒಂದು ಮೇಲ್ಮಟ್ಟದಲ್ಲಿದೆ. ನಾವು ಉಸಿರಾಟವನ್ನು ಮಾಡುವಾಗ ನಾವು ಉಸಿರನ್ನು ಗಮನಿಸ್ತಾ ಹೋದಾಗ ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗಡೆ ಹರಿತಾ ಇರುತ್ತೆ. ಹರಿಯುವಂತಹ ಸಂದರ್ಭದಲ್ಲಿ ಅದು ಪಂಚಪ್ರಾಣಗಳಾಗಿ ವಿಭಜನೆಯನ್ನು ಹೊಂದಿ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ನಾವು ಯಾವಾಗಲೂ ಕ್ಷಾರೀಯ ಸ್ಥಿತಿನಲ್ಲಿ ಇರ್ತೀವಿ. ಅಂದರೆ ನಮ್ಮ ಜೀವನವನ್ನು ಸರಿಯಾಗಿ ನಡೆಸ್ಕೋಬೇಕಾದ್ರೆ ಏನು ಬೇಕು, ನಮ್ಮ ರಕ್ತದಲ್ಲಿ ಆ ಅಂಶವನ್ನು ಪಡೆದುಕೊಂಡು ನಾವು ಆರೋಗ್ಯದ ಸ್ಥಿತಿನಲ್ಲಿ ಇರ್ತೀವಿ. ಯಾವಾಗ ನಾವು ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಮನಸ್ಸು ಏನಾಗುತ್ತೆ, ಶೂನ್ಯ ಸ್ಥಿತಿಗೆ ಬರುತ್ತೆ. ಅಂದರೆ ಮನಸ್ಸಲ್ಲಿ ಆಲೋಚನೆಗಳೇ ಬರಲ್ಲ. ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದಾಗ ವಿಶ್ವಮಯ ಪ್ರಾಣಶಕ್ತಿಯ ಪ್ರವಹಿಕೆ ನಮ್ಮ ಮೇಲೆ ತುಂಬನೇ ಆಗ್ತಾ ಬರುತ್ತೆ. ಆಗ ಏನಾಗುತ್ತೆ, ಮನಸ್ಸಲ್ಲಿ ಏನೂ ಗೊಂದಲ ಇಲ್ಲ, ಶೂನ್ಯ ಸ್ಥಿತಿನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ವಿಶ್ವಮಯ ಪ್ರಾಣಶಕ್ತಿಯ ಆಹ್ವಾನ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈಗ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತ ಹೇಳ್ತೀವಿ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ನಾವು ಈ ಸ್ಥಿತಿನಲ್ಲಿ ಇರ್ತೀವಿ. ಒಂಚೂರು ಬಿಸಿಲಿಗೆ ಹೋದರೆ ತಲೆ ಸುತ್ತು ಬಂದು ಬೀಳೋದು, ಮತ್ತು ಸ್ವಲ್ಪ ಏನಾದ್ರೂ ಯಾರಾದರೂ ಪಕ್ಕದಲ್ಲಿ ಅವ್ರು ಕೆಮ್ಮಿದ್ರೆ ಮತ್ತೆ ಇವ್ರಿಗೆ ಕೆಮ್ಮು ಬರೋದು, ಇದು ಅವರಲ್ಲಿ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕಡಿಮೆ ಇರುತ್ತೆ. ಅದಕ್ಕೆ ಆ ರೀತಿ ಆಗುತ್ತೆ. ಯಾವಾಗ ನಾವು ಧ್ಯಾನವನ್ನು ಮಾಡ್ತಾ ಬರ್ತೀವಿ ಆಗ ನಮ್ಮ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ. ನಾವು ಅವಾಗ ಏನು ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ಶರೀರ ಗಟ್ಟಿಯಾಗ್ತಾ, ಮಾನಸಿಕವಾಗಿ ದೈಹಿಕವಾಗಿ ನಾವು ಗಟ್ಟಿಯಾಗ್ತಾ ಬರ್ತೀವಿ. ಅಂದರೆ ಧ್ಯಾನದಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನೋಡಿ, ಇದೆಲ್ಲ ಕೂಡ ಏನಪ್ಪ ಅಂದರೆ ಶ್ವಾಸದಿಂದನೇ ಈ ಕೆಲಸ ನಡೀತಾ ಇರೋದು. ಅದಕ್ಕೆ ಪತ್ರಿ ಸರ್ ಹೇಳಿರೋದು ಶ್ವಾಸವೇ ಗುರು. ಅಂತಹ ಗುರುವಿನ ಜೊತೆಗೆ ನಾವಿದ್ದಾಗ ನಾವೆಲ್ಲ ಕೂಡ ಪರಮಹಂಸರಾಗ್ತೀವಿ ಅನ್ನೋವಂಥದ್ದು. ಮತ್ತು ಅನೇಕರು ಕ್ಯಾನ್ಸರನ್ನು ವಾಸಿ ಮಾಡ್ಕೊಂಡಿದ್ದಾರೆ. ಕ್ಯಾನ್ಸರನ್ನು ಹೇಗೆ ವಾಸಿ ಮಾಡ್ಕೊಂಡಿದ್ದಾರೆ? ಆ ವಿಶ್ವಮಯ ಪ್ರಾಣಶಕ್ತಿಯ ಆಹ್ವಾನ ನಮ್ಮೊಳಗಡೆ ಆದಾಗ ಆ ವಿಶ್ವಶಕ್ತಿ ಏನು ಮಾಡತ್ತಪ್ಪ ಅಂತ ಹೇಳಿದ್ರೆ, ಮೇಂಟೈನ್ಸ್ ಅವರ್ ಕಂಪ್ಲೀಟ್ ಫಿಸಿಕಲ್ ಬಾಡಿ. ನಮ್ಮ ಭೌತಿಕ ಶರೀರವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುತ್ತೆ ಆ ವಿಶ್ವಮಯ ಪ್ರಾಣಶಕ್ತಿ. ಅದನ್ನು ತಗೋಬೇಕು ಅಂತ ಹೇಳಿದ್ರೆ ಉಸಿರಾಟವನ್ನು ಚೆನ್ನಾಗಿ ಮಾಡಬೇಕು ನಾವು. ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗಡೆ ಹರಿದಾಗ ಎಲ್ಲ ನಮ್ಮ
ಗ್ರಂಥಿಗಳೇನಿದಾವಲ್ಲ, ನಮಗೆ ಬೇಕಾಗಿರ್ತಕ್ಕಂತಹ ಗ್ರಂಥಿಗಳು, ನಮಗೆ ಆನಂದವನ್ನು ಉಂಟು ಮಾಡ್ತಕ್ಕಂತಹ ಗ್ರಂಥಿಗಳು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂತಹ ಗ್ರಂಥಿಗಳು, ಅವೆಲ್ಲ ಕೂಡ ಏನಾಗಿರ್ತಾವಂದರೆ ಮೊದಲು ಮಕ್ಕೊಂಡಿರ್ತಾವೆಲ್ಲ, ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತಾವೆ. ಯಾವಾಗ ನಾವು ಸರಿಯಾದ ಧ್ಯಾನವನ್ನು ಮಾಡ್ತೀವಿ ಆಗ ಆ ಗ್ರಂಥಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ರಸದೂತಗಳು, ಆ ಹಾರ್ಮೋನುಗಳ ಸ್ರವಿಕೆ ಏನಾಗ್ತದೆ, ಹೆಚ್ಚಾಗ್ತಾ ಬರ್ತದೆ. ಆಗ ನಮಗೆ ಆನಂದ ಕೂಡ ಸಿಗುತ್ತೆ. ಧ್ಯಾನ ಮಾಡಿದ ತಕ್ಷಣ ನಾವು ಆನಂದವಾಗಿರ್ತೀವಿ. ಯಾಕೆ ಆನಂದವಾಗಿರ್ತೀವಿ ಅಂತ ಹೇಳಿದ್ರೆ, ನಮ್ಮೊಳಗಡೆ ಹ್ಯಾಪಿ ಹಾರ್ಮೋನ್ ಇದೆ, ಆನಂದವನ್ನು ನೀಡ್ತಕ್ಕಂತಹ ಹಾರ್ಮೋನ್ ಇದೆ. ಆ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಹಾಗೆ ನಿದ್ರೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ನಾವು ನಿದ್ದೆಗೆ ಚೆನ್ನಾಗಿ ಹೋಗ್ತಿದ್ದೀವಿ ಧ್ಯಾನ ಮಾಡೋಕ್ಕೆ ಮುಂಚೆ, ಆದರೆ ಈಗ ಧ್ಯಾನಕ್ಕೆ ಬಂದ ಮೇಲೆ ಧ್ಯಾನ ಹೆಚ್ಚಾಗುತ್ತೋ ಅಷ್ಟು ನಾವು ನಿದ್ರೆಯನ್ನು ಕಡಿಮೆ ಮಾಡಿದ್ದೀವಿ. ಅಂದರೆ ಧ್ಯಾನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿಯನ್ನು ಪಡಿತಾ ಇದ್ದೀವಿ. ಅದಕ್ಕೆ ನಿದ್ರೆ ಧ್ಯಾನ ಮಾಡೋದ್ರಿಂದ ನಿದ್ರೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ನಾವು ಇನ್ನೂ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಶಕ್ತರಾಗ್ತೀವಿ. ಹಾಗಾದರೆ ಆ ವಿಶ್ವಮಯ ಪ್ರಾಣಶಕ್ತಿ ಮಾಡುವಂತಹ ಕೆಲಸ ತುಂಬನೇ ಇದೆ. ಮತ್ತು ಕ್ಯಾನ್ಸರ್, ತಲೆನೋವಿನಿಂದ ಕ್ಯಾನ್ಸರ್ವರೆಗೂ ರೋಗ ವಾಸಿಯಾಗುತ್ತೆ. ಕ್ಯಾನ್ಸರ್ ಹೇಗೆ ವಾಸಿಯಾಗುತ್ತೆ? ಕ್ಯಾನ್ಸರಲ್ಲಿ ನಮಗೆ ಬೇಡವಾಗಿರ್ತಕ್ಕಂತಹ ಜೀವಕೋಶಗಳ ಒಂದು ಗಡ್ಡೆ ಬೆಳ್ಕೊಂಡಿರುತ್ತೆ. ಅದು ವಿಷಕಾರಿ ಗಡ್ಡೆಯಾಗಿರುತ್ತೆ. ಅದು ಆ ಗಡ್ಡೆ ಏನಾಗಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಅವು ಏನಾಗಬೇಕು, ಸತ್ತೋಗ್ಬೇಕು. ಅವುಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇರ್ತವೆ. ಸ್ವಾಭಾವಿಕವಾಗಿ ನಮ್ಮೊಳಗಡೆನೆ ಶರೀರದಲ್ಲಿನೇ ಬೇರೆ ಬೇಡವಾಗಿರ್ತಕ್ಕಂಥ ಜೀವಕೋಶಗಳನ್ನು ನುಂಗಿ ಹಾಕುವಂತಹ, ಕೊಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಜೀವಕೋಶಗಳ ಉತ್ಪತ್ತಿ ಆಗುತ್ತೆ. ಯಾವಾಗಲೂ ನಾವು ತಿಳ್ಕೋಬೇಕು, ಆ ವಿಶ್ವಮಯ ಪ್ರಾಣಶಕ್ತಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು, ನಿರ್ವಹಣೆ ಮಾಡುವಂತಹ ಕೆಲಸ ನಡೆಯುತ್ತೆ. ಆ ವಿಶ್ವಶಕ್ತಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಶರೀರದೊಳಗೆ ಕ್ಯಾನ್ಸರಿಯಸ್ ಗಡ್ಡೆಗಳಿದ್ದರೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸ್ವಾಭಾವಿಕವಾಗಿ ಉತ್ಪತ್ತಿ ಆಗುವಂತಹ ಜೀವಕೋಶಗಳನ್ನು ಮತ್ತೆ ಅದು ಹುಟ್ಟಿಸುತ್ತೆ. ಅದು ಹುಟ್ಟಿಸೋದ್ರಿಂದ ಏನಾಗುತ್ತೆ, ಈ ಜೀವಕೋಶಗಳನ್ನು ಅದು ನುಂಗಿ ಹಾಕಿ ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ರೀತಿ ಮಾಡಿದಾಗ ನಾವು ಕ್ಯಾನ್ಸರಿಂದ ಆಚೆ ಬರ್ತೀವಿ. ಇದು ಸರಿಯಾದ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸಿಸ್ಟಮ್ ನಮ್ಮ ಬಾಡಿನಲ್ಲೇ ಇದೆ. ಅದಕ್ಕೆ ಪತ್ರಿ ಸರ್ ಹೇಳಿದ್ದು ಧ್ಯಾನ ಒಂದು ವಿಜ್ಞಾನ ಅಂತ ಹೇಳಿದ್ದಾರೆ. ಇದರ ಒಂದು ವಿಜ್ಞಾನವನ್ನು ತಿಳ್ಕೋಬೇಕು, ಧ್ಯಾನ ಒಂದು ವಿಜ್ಞಾನದ ಮಹತ್ವವನ್ನು ತಿಳ್ಕೋಬೇಕು. ಧ್ಯಾನ ಮಾಡ್ತಾ ಇದ್ದೀವಿ, ಈಗ ಯಾಕಪ್ಪ ಧ್ಯಾನ, ನಾನು 60 ವರ್ಷ ಆದಮೇಲೆ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಮಹಾ ತಪ್ಪಾಗುತ್ತೆ. 60 ವರ್ಷಕ್ಕೆ ಧ್ಯಾನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳಿಗೂ ಬರೋಕ್ಕಾಗಲ್ಲ, ಮತ್ತು ಕಾಲು ಮಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಗ ಕಾಲು ಕೂಡ ಬೆಂಡ್ ಆಗ್ತಾ ಇರೋಂಗಿಲ್ಲ. ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ರಿ ಅಂದರೂ ಸಹಿತ ಕಾಲು ಕ್ರಾಸ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬಸವಣ್ಣವ್ರು ಹೇಳಿರೋದು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅದರ ಅಂತರಾರ್ಥವನ್ನು ತಿಳ್ಕೊಳ್ಳದೆ ನಾವು ಹಿಂದೆ ಬಿದ್ದಿದ್ದೀವಿ. ಅದಕ್ಕೆ ನಾವು ಧ್ಯಾನಕ್ಕೆ ಬಂದಿಲ್ಲ. ಯಾವಾಗ ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ಆಗ ನಾವು ಈಗ ನೋಡಿ ತುಂಬ ಎಚ್ಚೆತ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಧ್ಯಾನಕ್ಕೆ ಬಂದ ಮೇಲೆ ಇದೆಲ್ಲ ಅರ್ಥ ಆಗಿರೋದು. ಇಲ್ಲ ಅಂದರೆ ನಮಗೆ ಈ ವಚನದ ಸಾಲೇ ಅರ್ಥ ಆಗ್ತಿದ್ದಿಲ್ಲ. ಮತ್ತು ನಾವೇನು ಮಾಡ್ತಿದ್ವಿ, ಪೂಜೆ ಮಾಡ್ಕೊಂಡು ಗಂಟೆ ಬೆಳ್ಕೊಂಡು ಹಿಂಗಿರ್ತಿದ್ವಿ. ಅಲ್ಲಿ ಮತ್ತೆ ಭೌತಿಕ ಕ್ರಿಯೆನೇ ನಡೀತಾ ಇತ್ತು. ಯಾವಾಗ ನಾವು ಧ್ಯಾನಕ್ಕೆ ಬಂದ್ವಿ, ಈ ಅಂತರಾರ್ಥ ಅರ್ಥ ಆಯಿತು ನಮಗೆ. ಆ ಕೂಡಲ ಸಂಗಮನನ್ನು ಸೇರುವಂತಹ ವಿಧಾನ ಗೊತ್ತಾಯಿತು ನಮಗೆ. ಅದಕ್ಕೆ ನಿನಗೆ ವಯಸ್ಸು ಆಗೋದಕ್ಕಿಂತ ಮುಂಚೆ ನೀನು ಧ್ಯಾನವನ್ನು ಮಾಡು ಅನ್ನುವಂಥದ್ದು ಇದರ ಅಂತರಾರ್ಥ. ಅದಕ್ಕೆ ಹೇಳೋದು, ಗರ್ಭಾವಸ್ಥೆಯಲ್ಲಿರ್ತಕ್ಕಂತಹ ಶಿಶುವಿನಿಂದನೇ ಧ್ಯಾನ ಪ್ರಾರಂಭ ಆಗುತ್ತೆ. ಗರ್ಭಿಣಿ ಸ್ತ್ರೀಯರು ಧ್ಯಾನ ಮಾಡೋದ್ರಿಂದನೇ ಆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ, ಅವರ ಗುರಿ ಉದ್ದೇಶಗಳನ್ನು ನಿರ್ಧಾರ ಮಾಡ್ಕೊಳ್ತಾರೆ. ಹಾಗಾದರೆ ಪತ್ರಿ ಸರ್ ಹೇಳಿರ್ತಕ್ಕಂಥದ್ದು, ನಿಮ್ಮ ಶ್ವಾಸವೇ ನಿಮ್ಮ ಗುರು. ಸ್ಪಷ್ಟ ಆಯ್ತಲ್ವಾ? ನಮ್ಮ ಶ್ವಾಸವೇ ನಮ್ಮ ಗುರು. ನಮ್ಮೊಳಗಡೆ ಇರತಕ್ಕಂತಹ ಶ್ವಾಸ ಇದೆಯಲ್ಲ, ಏನೆಲ್ಲ ನಮ್ಮಿಂದ ಕೆಲಸ ಮಾಡಿಸುತ್ತೆ. ಮತ್ತು ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು. ಈಗ ನಾವು ಯಾರಾದರೂ ಒಬ್ಬರು ಸನ್ಯಾಸಿಗಳಾಗಿರ್ಬೋದು, ಅಥವಾ
ಏನೋ ಗುರು ಅಂತ ಹೇಳಿ ಏನು ಪೂಜಿಸ್ತೀವಿ, ಕೆಲವರು ಮಠ ಮಾನ್ಯರು ಇರ್ಬೋದು, ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಬಾಧೆಗಳನ್ನು ನಾವು ಅವ್ರ ಹತ್ರ ಕೇಳ್ಕೊತೀವಿ. ಸ್ವಾಮೀಜಿ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ನೌಕರಿ ಸಿಕ್ಕಿಲ್ಲ, ದಯವಿಟ್ಟು ಇದಕ್ಕೆ ಏನಾರು ಮಾಡಿ ಅಂತ ಹೇಳಿ. ಅಂದರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಮ್ಮೊಳಗಿರೋ ಶಕ್ತಿಯನ್ನು ನಾವು ಮರೆತು ಬೇರೆಯವರಿಗೆ ಅಧೀನರಾಗಿ ಅವರಿಂದ ಏನಾದ್ರು ಸಿಗ್ತತಾ ಅಂತ ಹೇಳಿ ನಾವು ಬೇಡ್ಕೋತೀವಿ ಅಲ್ವಾ. ಆದರೆ ನಮ್ಮೊಳಗಡೆನೇ ಇರ್ತಕ್ಕಂಥ ಶಕ್ತಿಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮೊಳಗಡೆ ಗುಪ್ತವಾಗಿರ್ತಕ್ಕಂತಹ ನಿಧಿ ಇದೆ, ದೈವಿಕವಾಗಿರ್ತಕ್ಕಂತಹ ನಿಧಿ ಇದೆ. ಆ ನಿಧಿಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ಆ ನಿಧಿ ಇದೆ ಅಂತ ತಿಳಿಸಿಕೊಡೋಕ್ಕೆ ಬಂದಿರತಕ್ಕಂಥವರೇ ಪತ್ರಿಜಿಯವರು. ನೀನು ಯಾರ ಅಧೀನಕ್ಕೂ ನೀನು ಒಳಪಡಬೇಡ, ನಿನ್ನ ರೋಗವನ್ನು ನೀನೇ ವಾಸಿ ಮಾಡಿಕೋ. ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಗುರು ಬೇಕು ಅಂತ ಹೇಳ್ತೀವಲ್ವ. ಆದರೆ ಆ ಗುರು ನಿನ್ನೊಳಗಡೆ ಇದ್ದಾನೆ. ನಿನಗೆ ಏನೇ ಸಮಸ್ಯೆ ಬಂದರೂ ಸಹಿತ ಆ ಸಮಸ್ಯೆಯನ್ನು ನೀನು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಧ್ಯಾನಕ್ಕೆ ಕೂತ್ಕೋ. ಧ್ಯಾನಕ್ಕೆ ಕೂತ್ಕೊಂಡಾಗ ನಿನಗೆ ಯಾವುದೋ ಒಂದು ಮೂಲದಿಂದ ನಿನಗೆ ಅದಕ್ಕೆ ಸಮಸ್ಯೆಯ ನಿವಾರಣೆಗೆ ಏನೋ ಸರಳ ಮಾರ್ಗಗಳು ಸಿಗ್ತವೆ. ನನಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಹೇಳಿಬಿಟ್ಟು ಯಾರಲ್ಲೂ ಕೂಡ ದೈನ್ಯತೆಯಿಂದ ಇರಬಾರ್ದು. ನಾವೆಲ್ಲ ಕೂಡ ಏನಿರಬೇಕು ಅಂತ ಹೇಳಿದ್ರೆ ನಮ್ಮ ಗುರುವಿನ ಮೊರೆ ಹೋದರೆ ಅದೇ ನಮ್ಮನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಹುಟ್ಟಿರ್ತಕ್ಕಂಥದ್ದೇ ಇದು PSSM. ಧ್ಯಾನ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ, ನಿಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳಿ, ನೀವು ಆತ್ಮವನ್ನು ನೀವೇ ಉದ್ಧಾರ ಮಾಡಿಕೊಳ್ಳಿ ಅನ್ನೋವಂಥದ್ದು. ಅದಕ್ಕಾಗಿ ಶ್ವಾಸ ಅನ್ನೋದು ನಮ್ಮ ಗುರುವಾಗಿದೆ. ಆ ಗುರುವಿನ ನಾವು ಗುರುವನ್ನು ನಾವು ಹಿಡ್ಕೊಂಡ್ರೆ ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಮತ್ತು ನಮ್ಮ ಸುಪ್ತ ಪ್ರಜ್ಞಾವಸ್ಥೆಯನ್ನು ಈ ಶ್ವಾಸ ಏನಿದೆಯಲ್ಲ ಅದು ತುಂಬ ಜಾಗೃತಾವಸ್ಥೆಯಲ್ಲಿ ಇಡುತ್ತೆ. ಅದಕ್ಕೆ ಓಶೋ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಬ್ರೆತ್ ಈಸ್ ಅ ಬ್ರಿಡ್ಜ್ ಬಿಟ್ವೀನ್ ಕಾನ್ಷಿಯಸ್ ಟು ಅನ್ಕಾನ್ಷಿಯಸ್ ಅಂತ ಸಬ್ಕಾನ್ಷಿಯಸ್ ಅಂತ ಹೇಳ್ತಾರೆ. ಬ್ರೆತ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಕಾನ್ಷಿಯಸ್ ಟು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ನಾವು ಕಾನ್ಷಿಯಸ್ ಆಗಿ ಏನೆಲ್ಲ ಕೆಲಸನೇ ಮಾಡ್ತಾ ಇರ್ತೀವಿ, ಉಸಿರನ್ನು ಪ್ರಜ್ಞೆಯಿಂದ ಗಮನಿಸ್ತಾ ಇರ್ತೀವಿ ನಾವು ಅಲ್ವಾ. ಮತ್ತೆ ಇನ್ನೊಂದು ಸರಿ ಹೆಂಗೆ ಗಮನಿಸ್ತೀವಿ ಹೇಳಿರಿ, ನಾನೀಗ ಮಾತಾಡ್ತಾ ಇದ್ದೀನಿ, ನಾನು ಉಸಿರು ಗಮನಿಸ್ತಾ ಇದ್ದೀನಾ? ನಾನು ಉಸಿರು ಗಮನಿಸ್ತಾ ಇಲ್ಲ, ಬಟ್ ಅದು ನಡೀತಾ ಇದೆ. ಇದು ನಮ್ಮ ಉಸಿರಾಟದ ಒಂದು ಅಪೂರ್ವತೆ. ಇದು ಅಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಶರೀರ ರೀತಿ. ಈ ಶರೀರದ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಧನ್ಯರು ಅಂತೀವಿ. ಈ ಮನುಷ್ಯ ಜನ್ಮ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಎಂತೆಂಥದ್ದು ಏನೇನಿದೆ ಇನ್ನೂ ಇದು ಸಾಲದು ನಮಗೆ ಅಲ್ವಾ. ಯಾವಾಗ ನಾವು ಧ್ಯಾನವನ್ನು ಮಾಡ್ತೀವಿ ಆವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಬಾಡಿ ಒಳಗಡೆ ಏನೇನು ಕೆಲಸ ನಡೀತಾ ಇದೆ ಎಲ್ಲವನ್ನ ಕೂಡ ನಾವು ಪ್ರಜ್ಞೆಯಿಂದ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಓಶೋ ಹೇಳಿದ್ದಾರೆ ಹೇಳಿ. ಬ್ರೆತ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಕಾನ್ಷಿಯಸ್ ಟು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ. ನಾವು ಕಾನ್ಷಿಯಸ್ ಆಗಿ ಉಸಿರನ್ನು ಗಮನಿಸ್ತಾ ಹೋದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಅದು ಹೋಗಿ ಸೇರಿಕೊಳ್ಳುತ್ತೆ. ನಮಗೆ ಬೇಕಾದಾಗ ಎಲ್ಲ ನಾಲೆಡ್ಜನ್ನು ಅದು ಕೊಡ್ತಾ ಹೋಗುತ್ತೆ ಅನ್ನೋವಂಥದ್ದು. ಅದಕ್ಕೆ ಏನು ಬಿಟ್ಟರೂ ಧ್ಯಾನ ಬಿಡಬಾರ್ದು. ಧ್ಯಾನ ಮಾಡಿ 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 ಅಂತ ಪತ್ರಿ ಸರ್ ಹೇಳಿರೋದು. ಶ್ವಾಸವೇ ನಮ್ಮೆಲ್ಲರ ಗುರು. ಅದಕ್ಕಾಗಿ ನಾವೆಲ್ಲರೂ ಬೇರೆ ಯಾರ ಅಧೀನಕ್ಕೂ ಒಳಗಾಗದೆ ಎಲ್ಲಿಯೂ ಕೂಡ ಈ ಕೌನ್ಸಿಲಿಂಗ್ ಅನ್ನೋದು ಮತ್ತು ಹೀಲಿಂಗ್ ಮಾಡಿಸ್ಕೊಳ್ಳುವಂಥದ್ದು ಇದು ಯಾವುದನ್ನು ಮಾಡ್ಕೋಬೇಡ. ವಿ ಕ್ಯಾನ್ ಹೀಲ್ ಅವರ್ ಸೆಲ್ಫ್. ನಮ್ಮ ರೋಗನ ನಾವೇ ವಾಸಿ ಮಾಡ್ಕೋಬೇಕು, ನಾವೇ ನಮ್ಮೊಳಗನ್ನ ಹೀಲ್ ಮಾಡ್ಕೋಬೇಕು. ಬೇರೆಯವರಿಂದ ನಾವು ಹೀಲ್ಗೆ ಒಳಗಾಗಬಾರ್ದು, ಗುಣಪಡಿಸೋದಕ್ಕೆ ಪ್ರಯತ್ನ ಪಡಿಸ್ಕೋಬಾರ್ದು. ವಿ ಕ್ಯಾನ್ ಹೀಲ್ ಅವರ್ ಸೆಲ್ಫ್. ನಮ್ಮ ರೋಗಗಳನ್ನು ನಾವೇ ಗುಣಪಡಿಸಿಕೊಳ್ಬೇಕು. ಮತ್ತು ಕೌನ್ಸಿಲಿಂಗ್ ಮಾಡಿಸ್ಕೋತೀನಿ, ಅವ್ರ ಹತ್ರ ಹೋಗ್ತೀನಿ, ಇವ್ರ ಹತ್ರ ಹೋಗ್ತೀನಿ. ನಮಗಾಗಿರೋದು ನಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಏನು ಗೊತ್ತಿರುತ್ತೆ. ನಾವೇ ಕೂತ್ಕೊಳ್ಳೋಣ, ನಮ್ಮ ಗುರುವಿನ ಅಧೀನಕ್ಕೆ ಒಳಪಡೋಣ, ಉಸಿರನ್ನು ಗಮನಿಸ್ತಾ ಧ್ಯಾನ ಮಾಡೋಣ. ಮಾಡಿದಾಗ ನಾವೆಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀವಿ ಅನ್ನೋವಂಥದ್ದು. ಆಮೇಲೆ ಸಾಕಷ್ಟು ನಮಗೆಲ್ಲ ಆಗಿರೋ ಅನುಭವದಿಂದನೇ ನಾನು ಇವತ್ತು ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀನಿ ಮಾಸ್ಟರ್ಸ್, ಇಷ್ಟು ಆತ್ಮವಿಶ್ವಾಸದಿಂದ. ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಅಳಕಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಅಂದರೆ ಉಸಿರನ್ನು ಗಮನಿಸ್ತಾ ಈ ಆನಾಪಾನ ಸ್ಥಿತಿ ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಮಾಡ್ತಾ ಇರೋದ್ರಿಂದಲೇ ನಮ್ಮಲ್ಲಿ ಏನಾಗುತ್ತೆ, ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ಯಾರೋ ಮಕ್ಕಳಿಗೆ ನಾವೆಲ್ಲ ಹೇಳ್ತೀವಿ ತುಂಬ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರಿಬೇಕು ಮಗು, ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ತೀವಿ. ಆದರೆ ಆತ್ಮವಿಶ್ವಾಸವನ್ನು ಹೆಚ್ಚುಪಡಿಸೋದಕ್ಕೆ ಏನು ಮಾಡಬೇಕಂತ ಯಾರೂ ಕೂಡ ಹೇಳಲ್ಲ. ಎಲ್ಲಿ ಸಿಗುತ್ತೆ ಆತ್ಮವಿಶ್ವಾಸ? ಯಾವುದಾದ್ರು ಮಾರ್ಕೆಟಲ್ಲಿ ಸಿಗುತ್ತಾ? ಸಿಗಲ್ಲ.
ಅದು ಸಿಗೋದೆಲ್ಲಿ ನಮ್ಮೊಳಗಡೆನೆ. ಅದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಧ್ಯಾನದಿಂದನೇ ಸಿಗುತ್ತೆ. ಹಾಗಾಗಿ ನಮ್ಮ ಮನೇಲಿರ್ತಕ್ಕಂತಹ ಮಕ್ಕಳಿಗೂ ಕೂಡ ಧ್ಯಾನವನ್ನು ಮಾಡಿಸಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಧ್ಯಾನ ಪ್ರಚಾರ ಮಾಡೋಣ. ಪತ್ರಿಜಿಯವರ ಈ ಒಂದು ಧ್ಯಾನವನ್ನು, ಈ ಧ್ಯಾನ ಜಗತ್ ನಿರ್ಮಾಣ ಮಾಡುವಲ್ಲಿ ನಮ್ಮೆಲ್ಲರ ಸೇವೆಯನ್ನು ನಾವೆಲ್ಲ ಕೂಡ ಸಲ್ಲಿಸೋಣ ಅಂತ ಹೇಳ್ತಾ, ಈ ಒಂದು ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಅವರು ನಡೆಸ್ತಾ ಇರತಕ್ಕಂತಹ ಈ ಒಂದು ಧ್ಯಾನ ಯಜ್ಞ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ರಿಗೂ ಕೂಡ, ಎಲ್ಲಿ ತೆರೆ ಹಿಂದೆ ತೆರೆ ಮುಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಆತ್ಮಗಳಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೊದಲೇ ಅವರು ಸೈನ್ಸ್ ಟೀಚರ್. ಧ್ಯಾನ ಅನ್ನೋದು ಬರಿಯ ಗೊಡ್ಡು ಆಧ್ಯಾತ್ಮಿಕತೆ ಅಲ್ಲ. ಬರಿಯ ಒಂದೇನೋ ಧ್ಯಾನ ಮಾಡಬೇಕು ಅಂದರೆ ಮೊದಲೆಲ್ಲ ಒಂದು ತಮಾಷೆ ಮಾಡೋರು, ನಕಲಿ ಮಾಡೋರು. ಧ್ಯಾನ ಅಂದರೆ 60 ವಯಸ್ಸಾದವ್ರು ಮಾಡೋದು, ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ಮಾಡೋದು. ಆದರೆ ಧ್ಯಾನ ಅನ್ನೋದು ಸೈಂಟಿಫಿಕ್ಕಾಗಿ ನಮ್ಮ ಈ ಫಿಸಿಕಲ್ ಬಾಡಿ ಮೇಲೆ, ಮೆಂಟಲ್ ಬಾಡಿ ಮೇಲೆ, ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಬಹಳ ಅದ್ಭುತವಾಗಿ ತಿಳಿಸಿದಂಥ ಆರತಿ ಮುತ್ತರಾಜ್ ಮೇಡಮ್ ಅವ್ರಿಗೆ ಒಂದು ಸಲ ಧನ್ಯವಾದ ಅರ್ಪಿಸೋಣ. ಹಾಗೆ ನೆಕ್ಸ್ಟ್ ವಿಶಾಲಾಕ್ಷಿ ಮೇಡಮ್. ಎಲ್ಲರಿಗೂ ವಿಶಾಲಾಕ್ಷಿಯ ನಮಸ್ಕಾರಗಳು. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ ಅವರಿಗೆ ಆತ್ಮಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ಎಲ್ಲರೂ ಸಂತೋಷವಾಗಿದ್ದೀರಾ, ಆನಂದವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ, ಆನಂದವಾಗಿದ್ದೀರಾ? ಆನಂದವಾಗಿದ್ದೀರಾ ಅಲ್ವಾ? ಮೇಡಮ್ ಅವರು ಇಷ್ಟೋ ತನಕ ಶ್ವಾಸನೇ ನಿಮ್ಮ ಗುರು ಅಂತಕ್ಕಂತಹ ಅದ್ಭುತವಾದ ಸಂದೇಶ ಕೊಟ್ಟರು. ಆನಂದ ಆಯ್ತಲ್ವಾ? ಎಂತಹ ಒಳ್ಳೆಯ ಪ್ರಯತ್ನ ಅಲ್ವಾ ಸ್ನೇಹಿತರೆ? ಎಂಜಾಯ್ಮೆಂಟ್ ಸೈನ್ಸ್ ಅಂತ ಹೇಳ್ತಾರೆ ಪತ್ರಿಜಿಯವರು. ತಿರುಪತಿನಲ್ಲಿ ಆನಂದ ಅನ್ನೋದು ಕೂಡ ಒಂದು ಶಾಸ್ತ್ರ ಅನ್ನುವಂಥ ವಿಷಯದ ಕುರಿತಾಗಿ ಭಾಳಷ್ಟು ಸೊಗಸಾಗಿ ಪತ್ರಿ ಸರು ಸಂದೇಶವನ್ನು ಕೊಟ್ಟಿರ್ತಾರೆ. ಆ ಸಂದೇಶವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನಾನು ಬಯಸ್ತೀನಿ. ಅದೇ ಆನಂದೋ ಬ್ರಹ್ಮ. ಸ್ನೇಹಿತರೆ, ಕೆಲವು ಬಾರಿ ಹೇಗಾಗುತ್ತೆ ಅಂದರೆ, ಸಂತೋಷ ಅಂದರೆ ಏನು, ಆನಂದ ಅಂದರೆ ಏನು ನಾವು ಅನ್ಕೋತೀವಿ. ಸಂತೋಷ ಆನಂದ ಎರಡು ಒಂದೇ ಅನ್ಕೋತೀವಿ. ಸಂತೋಷನೇ ಬೇರೆ, ಆನಂದನೇ ಬೇರೆ. ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಆನಂದ ಅನ್ನೋದು ಆತ್ಮನಿಗೆ ಸಂಬಂಧಪಟ್ಟದ್ದು. ಯಾವುದಾದ್ರೂ ವಿಶೇಷವಾದ ತಿಂಡಿಯನ್ನು ತಿಂದಾಗ, ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡಾಗ ಸಂತೋಷ ಆಗುತ್ತೆ. ಆದರೆ 1 ಗಂಟೆ ಸಂಗೀತದೊಂದಿಗೆ ಧ್ಯಾನ ಮಾಡಿದಾಗ ಆನಂದ ಆಗುತ್ತೆ. ಅದು ಆತ್ಮನ ಆನಂದ. ನಾವು ಇಡೀ ಜಗತ್ತಿನ ತುಂಬ ಎಲ್ಲ ನೋಡಿದಾಗ ಎಲ್ಲ ಕಡೆಗೂ ಕಾಮನಾಗಿ ಹೇಳ್ತಿರ್ತಾರೆ, ನಮ್ಗೆ ಕಷ್ಟ ಇದೆ, ನಮ್ಗೆ ದುಃಖ ಇದೆ, ಮನಸ್ಸಿಗೆ ಶಾಂತಿ ಇಲ್ಲ, ಆತ್ಮದಲ್ಲಿ ಖುಷಿ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹೀಗೆ ದಾಸರು ಒಂದು ಕಡೆ ಹೇಳ್ತಾರೆ, ಮನಸ್ಸನ್ನು ನಿಲ್ತಾ ಇಲ್ಲ, ಆತ್ಮನಲ್ಲಿ ಸಂತೋಷ ಇಲ್ಲ ಅಂತ ಭಾಳಷ್ಟು ಸೊಗಸಾಗಿ ಒಂದು ಪದದ ಮೂಲಕ ಹೇಳ್ತಾರೆ. ಮನಸ್ಸೆನ್ನ ಮಾತ ಕೇಳದು ಕಾಣೋ ವಿಠಲ, ಮನಸ್ಸಿ ಜನಾಯಾಸ ಘನವಾಯ್ತು ವಿಠಲ, ಮನಸ್ಸೆನ್ನ ಮಾತ ಕೇಳದು ಕಾಣೋ ವಿಠಲ, ಮನಸ್ಸಿ ಜನಾಯಾಸ ಘನವಾಯ್ತು ವಿಠಲ, ನಿನಗಲ್ಲದ ಪಕೀರ್ತಿ ಎನಗೇನು ವಿಠಲ, ತನುಮಾನದೊಳಗನು ದಿನವೀರು ವಿಠಲ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ನೀನು ನನ್ನ ಒಳಗಡೆ ನೆಲೆಸಿಬಿಡು, ಆಗ ನನಗೆ ಆನಂದ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಮನಸ್ಸು ಸ್ಥಿರವಾಗಿಲ್ಲ, ಯಾವಾಗ ಮನಸ್ಸು ಸ್ಥಿರ ಆಗುತ್ತೋ ಆಗ ಆನಂದ ಅನ್ನೋದು ನಮ್ಮ ಒಳಗಿಂದ ನಮಗೆ ಪರಿಚಯ ಆಗುತ್ತೆ. ಪತ್ರಿ ಸರ್ ಹೇಳ್ತಾರೆ, ಈ ಜಗತ್ತಿನ ತುಂಬ ಅನೇಕ ವ್ಯವಸ್ಥೆ ಇದೆ, ಬಹಳಷ್ಟು ವಿಚಿತ್ರವಾದಂಥ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಇಷ್ಟು ಬಣ್ಣ ಬಣ್ಣದ ಹೂಗಳು, ರುಚಿ ರುಚಿಯಾದಂಥ ಹಣ್ಣು ಹಂಪಲುಗಳು, ಪಂಚಭೂತಗಳು, ಕತ್ತಲು ಬೆಳಕು, ಹುಣ್ಣಿಮೆ, ಅಮಾವಾಸ್ಯೆ, ವಿವಿಧ ರೀತಿಯ ಜನಾಂಗಗಳು, ವಿವಿಧ ರೀತಿಯ ಜೀವರಾಶಿ, ಇಷ್ಟೆಲ್ಲ ವ್ಯವಸ್ಥೆ ಯಾವುದಕ್ಕಾಗಿದೆ? ಈ ಮನುಷ್ಯನ ಜೀವನ ಯಾವುದಕ್ಕಾಗಿ? ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇರೋದು ಯಾವುದಕ್ಕೋಸ್ಕರ? ನಮಗೆ ಪ್ರಶ್ನೆ ಬರುತ್ತಲ್ವ.
ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ. ಇದೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀವಿ? ನಮಗೆ ಉತ್ತರ ಸಿಕ್ಕಿದೆ, ಯಾವುದಕ್ಕೋಸ್ಕರನೂ ಉತ್ತರ ಸಿಕ್ಕಿದೆ. ಆದರೆ ಪತ್ರಿ ಸರು ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದರೆ, ನಾವು ಈ ಜೀವನವನ್ನು ಯಾಕೆ ತಗೊಂಡಿದ್ದೀವಿ ಅಂತಂದರೆ ಆನಂದವಾಗಿ ಜೀವಿಸೋದಕ್ಕೆ ಅಂತ ಹೇಳ್ತಾರೆ. ಜೀವನ ಅನ್ನೋದು ಎಂಜಾಯ್ಮೆಂಟ್ ಸೈನ್ಸ್, ಆನಂದ ಕೂಡ ಒಂದು ವಿಜ್ಞಾನ ಅಂತ ಹೇಳ್ತಾರೆ. ನಾವು ಯಾವ ರೀತಿಯಲ್ಲಿ ಆನಂದವನ್ನು ಹೊಂದಬೇಕು ಅನ್ನುವಂತಹ ವಿಷಯವನ್ನು ಸರಿಯಾಗಿ ತಿಳ್ಕೊಂಡಾಗ ಚಿಕ್ಕ ಚಿಕ್ಕ ವಿಷಯದಿಂದಲೂ ಕೂಡ ಆನಂದವನ್ನು ಪಡ್ಕೋಬೋದು ಅನ್ನುವಂತಹ ಮಾತನ್ನು ಸಾರ್ ಹೇಳ್ತಾರೆ. ಹಾಗಾಗಿ ವೇದಗಳಲ್ಲಿ ಒಂದು ಮಾತು ಬರುತ್ತೆ ಸ್ನೇಹಿತರೆ, ಭೂ ರೀತಿ ಬ್ರಹ್ಮ ಅಂತ ಹೇಳ್ತಾರೆ. ಯಾವುದು ದೊಡ್ಡದು? ಯಾವುದು ದೊಡ್ಡದು? ಅಹಂ ಬ್ರಹ್ಮಾಸ್ಮಿ, ನಾನು ಅನ್ನೋದು ದೊಡ್ಡದು. ಅಂದರೆ ಆತ್ಮ ಅನ್ನೋದು ದೊಡ್ಡದು ಅಲ್ವಾ? ಭೂ ರೀತಿ ಬ್ರಹ್ಮ ಅಂತಂದರೆ ಯಾವುದು ದೊಡ್ಡದು ಅಂದರೆ, ಇಡೀ ಬ್ರಹ್ಮಾಂಡದಲ್ಲಿ ಹೇಗೆ ಆತ್ಮ ಅನ್ನೋದು ದೊಡ್ಡದಿದೆಯೋ ಅದೇ ತರಹ ಆನಂದ ಸ್ಥಿತಿ ಅನ್ನೋದು ಕೂಡ ದೊಡ್ಡದಿದೆ. ಆತ್ಮ ದೊಡ್ಡದು, ಆನಂದ ಹೇಗೆ ದೊಡ್ಡದಾಗುತ್ತೆ ಅಂತ ತಾವು ಕೇಳ್ಬೋದು. ಯಾಕಂದರೆ ನಾವು ಆನಂದವನ್ನು ಯಾವುದಕ್ಕೋಸ್ಕರ ಹೊಂತೀವಿ? ಆತ್ಮನಿಗೋಸ್ಕರ. ನೋಡಿ, ಆತ್ಮನನ್ನು ಸ್ಪರ್ಶ ಮಾಡೋಕ್ಕಾಗಲ್ಲ, ಅಲ್ಲಿರ್ತಕ್ಕಂಥ ಖುಷಿಯನ್ನು ಕಡಿಮೆ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾವು ಪಡ್ಕೊಳ್ಳುವಂತಹ ಆನಂದವನ್ನು ನಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಸ್ವಯಂ ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಅದು ಕೂಡ ಒಂದು ವಿಜ್ಞಾನ ಅಂತ ಸರ್ ಹೇಳ್ತಾರೆ. ಈಗ ನೋಡಿ, ಮುಂಜಾನೆ ಸಂಗೀತ ಧ್ಯಾನದಲ್ಲಿ ಎಲ್ಲರೂ ಭಾಗವಹಿಸಿದ್ರಲ್ವ? ಅಪ್ಪಾಜಿಯವರು ಒಂದು ಸುಮಧುರವಾದಂತಹ ಕಂಠಸಿರಿನಲ್ಲಿ 3 ಗಂಟೆ ಧ್ಯಾನ ಮಾಡಿದ್ವಿ. ಎಲ್ರಿಗೂ ಆನಂದ ಆಗಿದೆ ಅಲ್ವಾ? ಬ್ರಹ್ಮಾನಂದ ಆಯ್ತಲ್ವಾ? ಅಲ್ವಾ? ಸಾರ್ ಹೇಳ್ತಾರೆ, ಇಂತಹ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಬೆಳಗ್ಗೆ ಎಚ್ಚರ ಆಗುತ್ತೆ, ಮನಸ್ಸು ಹೇಳುತ್ತೆ ಇಷ್ಟು ಬೇಗ ಏನು ಹೇಳ್ತೀಯ, ಇನ್ನೊಂದು ಚೂರು ಮಲ್ಕೋ ಅಂತ ಹೇಳುತ್ತೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ಆನಂದ ಸಿಗಲ್ಲ. ಮತ್ತೆ ಒಂಚೂರು ಒಂದು ಪಕ್ಕಕ್ಕೆ ಮರಳಿ ಮತ್ತೆ ಮಲಗಿದ್ರೆ ಆನಂದ ಸಿಗಲ್ಲ. ಏನು ಮಾಡಬೇಕು? ಎಚ್ಚರ ಆದ ತಕ್ಷಣ ಎದ್ದು ಚೆನ್ನಾಗಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು 1 ಗಂಟೆ ಸಂಗೀತದ ಜೊತೆಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ತಿಳ್ಕೊಳ್ಳಿ, ಮನಸ್ಸಿನ ಮಾತನ್ನು ಕೇಳೋದು ಬೇಡ, ಆತ್ಮನಿಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಒಂದು ಒಳ್ಳೆಯ ರುಚಿಕರವಾದಂತಹ ಭೋಜನವನ್ನು ಸ್ವೀಕರಿಸಿದಾಗ ಆನಂದ ಆಗುತ್ತೆ. ರುಚಿಕಟ್ಟಾದಂತಹ ಊಟವನ್ನು ಮಾಡಿದಾಗ ಆನಂದ ಆಗುತ್ತೆ ಅಲ್ವಾ? ಅದು ಕೂಡ ಒಂದು ವಿಜ್ಞಾನ ಅಂತ ಹೇಳ್ತಾರೆ. ಪಾಕಶಾಸ್ತ್ರ, ಶಾಸ್ತ್ರ ಅಂತ ಬಂದಾಗ ಇಲ್ಲಿ ಹಲವಾರು ಶಾಸ್ತ್ರಗಳಿದೆ ಸ್ನೇಹಿತರೆ. ಭೌತಿಕ ಶಾಸ್ತ್ರ, ರಸಾಯನಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಇದೆಲ್ಲ ಇದೆ ಅಲ್ವಾ? ಅದೇ ತರಹ ಆನಂದ ಕೂಡ ಒಂದು ಶಾಸ್ತ್ರ. ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ ರೈತ ಒಂದು ಹೊಲದಲ್ಲಿ ವ್ಯವಸಾಯ ಮಾಡಬೇಕು ಅಂತಂದರೆ ಅವನಿಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ವ್ಯವಸಾಯ ಹೇಗೆ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಅಂದರೆ ಒಳ್ಳೆ ಒಂದು ಫಲವತ್ತಾದ ಬೆಳೆಯನ್ನು ನಾವು ತಗೋಬೋದು ಅಲ್ವಾ? ಅಲ್ಲಿಂದ ತೆಗಿಬೋದು. ವ್ಯವಸಾಯದ ಬಗ್ಗೆ ಚೆನ್ನಾಗಿ ಜ್ಞಾನ ಇರಲಿಲ್ಲ ಅಂತಂದರೆ, ಹೇಗೆ ಬೆಳೆಯನ್ನು ಭೂಮಿಯಿಂದ ತೆಗಿಬೇಕು ಅನ್ನುವಂತಹ ಜ್ಞಾನ ಇರಲಿಲ್ಲ ಅಂತಂದರೆ ಕಡಿಮೆ ಬೆಳೆ ಬರುತ್ತೆ, ಆವಾಗ ಆನಂದ ಅನ್ನೋದು ಸಿಗಲ್ಲ. ಹಾಗಾಗಿ ವ್ಯವಸಾಯ ಶಾಸ್ತ್ರ ಹೇಗಿದೆಯೋ ಹಾಗೆ ಆನಂದ ಶಾಸ್ತ್ರ ಅನ್ನೋದು ಕೂಡ. ಹೇಗೆ ಮಾತಿನಿಂದಲೂ ಕೂಡ ನಾವು ಆನಂದವನ್ನು ಪಡಿಬಹುದು ಸ್ನೇಹಿತರೆ. ಪತ್ರಿ ಸರ್ ಪ್ರತಿಯೊಂದು ಸ್ಪೀಚಲ್ಲಿ, ಪ್ರತಿ ಕಾರ್ಯಕ್ರಮದಲ್ಲಿ ಇದೇ ಮಾತನ್ನು ಹೇಳ್ತಾಯಿದ್ರು. ವಾಕ್ ಶುದ್ಧಿ ಅಂತ ಹೇಳ್ತಾಯಿದ್ರು, ವಾಕ್ ಕ್ಷೇತ್ರದ ಬಗ್ಗೆ ಹೇಳ್ತಾಯಿದ್ರು, ವಾಕ್ ಶಾಸ್ತ್ರದ ಬಗ್ಗೆ ಕೂಡ ಹೇಳ್ತಾರೆ. ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ ಸಮಯದಲ್ಲಿ ಮಾತಾಡಬೇಕು, ಯಾವ ಸಮಯದಲ್ಲಿ ಮೌನವಾಗಿರಬೇಕು, ಯಾವ ಮಾತನ್ನು ಆಡಿದಾಗ ಆನಂದ ಸಿಗುತ್ತೆ, ಇದೇ ವಾಕ್ ಶಾಸ್ತ್ರ ಅಂತ. ಇದು ಕೂಡ ನಮಗೆ ಆನಂದವನ್ನು ತಂದು ಕೊಡುತ್ತೆ. ನೋಡಿ, ಕೆಲವಷ್ಟು ಸಾರಿ ಸುಮ್ಮನೆ ಹಾಗೆ ಮಾತಾಡ್ತಾ ಇರ್ತೀವಿ, ಏನೋ ಒಂದು ರೀತಿಯ ಲೋ ಎನರ್ಜಿ ಫೀಲ್ ಆಗುತ್ತೆ, ಯಪ್ಪ ಏನು ತುಂಬ ಇರಿಟೇಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಕೆಲವು ಸಾರಿ ಮೌನ ಇರ್ತೀರಾ, ಮೌನ ಅಭ್ಯಾಸ ಮಾಡ್ತೀರಲ್ವ ಎಲ್ಲರೂ? ಮೌನ ಅಭ್ಯಾಸದಲ್ಲಿ ಇದ್ದಾಗ ಏನೋ ಒಂದು ರೀತಿಯ ಆನಂದ ಆಗುತ್ತೆ. ಮೇಡಮ್ ಈಗಲೇ ಹೇಳಿದ್ರು, ಶ್ವಾಸದ ಕಡೆ ಗಮನ ಇಟ್ಟಾಗ ಆನಂದ ಆಗುತ್ತೆ ಅಂತ ಹೇಳಿದರು. ಅದು ಯಾಕೆ ಅಂದರೆ ನಮ್ಮೊಳಗೆ ಇರ್ತಕ್ಕಂತಹ ಬೇಡದೇ ಇರುವಂತಹ ತ್ಯಾಜ್ಯ ವಸ್ತು ಹೊರಗಡೆ ಹೋದಾಗ ಒಳಗಿರ್ತಕ್ಕಂತಹ ಬೆಳಕು ನಮಗೆ ಕಾಣಿಸುತ್ತೆ. ಯಾವುದರ ಬೆಳಕು? ಆತ್ಮನ ಬೆಳಕು ಸ್ನೇಹಿತರೆ. ಅದಕ್ಕೆ ಭೂ ರೀತಿ ಬ್ರಹ್ಮ ಅಂತ ಹೇಳಿದರು. ಆನಂದವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದರೆ ಬ್ರಹ್ಮಸ್ಥಿತಿಗೆ ಹೋಲಿಸಿದ್ದಾರೆ. ಬ್ರಹ್ಮಸ್ಥಿತಿ ಅಂತಂದರೆ ಈ ಬ್ರಹ್ಮಾಂಡದ ಒಂದು ಪ್ರತ್ಯೇಕ ಅಂಶ ಸ್ನೇಹಿತರೆ. ಅದು ಸಾಧಾರಣವಾದಂಥ ವಿಷಯ ಅಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆನಂದವನ್ನು ಹೊರಗೆ ಹುಡುಕಾಡ್ತಾ ಇದ್ವಿ. ಯಾವಾಗ ಉಸಿರನ್ನು ಗಮನಿಸೋದಕ್ಕೆ ಶುರು ಮಾಡೋದು, ಆನಂದ ಒಳಗಡೆನೇ ಸಿಗೋಕ್ಕೆ ಶುರುವಾಯಿತು. ಅದಕ್ಕೆ ಆನಂದೋ ಬ್ರಹ್ಮ. ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆ ಕೆಲಸಕ್ಕೆ ನಮಗೆ 20 ರೂಪಾಯಿ ಸಂಬಳ ಬರ್ತಾ ಇದೆ, ಓಕೆನಾ? ಅದೇ ಕೆಲಸ, ಅದೇ ಸಮಯ
ಆ ಕೆಲಸ ಮಾಡಿದಾಗ ನನಗೆ 40 ರೂಪಾಯಿ ಸಂಬಳ ಬರುತ್ತೆ ಅಂತಂದಾಗ ಯಾಕೆ ನಾವು ಆ ಕೆಲಸ ಮಾಡಬಾರ್ದು? ಇದು ಉದಾಹರಣೆ. ನಮಗೆ ಆಪ್ಷನ್ಸ್ ಬಂದಿರುತ್ತೆ ಯಾವುದೋ ಕಂಪ್ನೀಲಿ, ಇಲ್ಲ ನಿಮಗೆ ಆಪ್ಷನ್ ಕೊಡ್ತೀವಿ, ಇಷ್ಟೇ ಸಂಬಳ, ಇದಕ್ಕಿಂತ ಜಾಸ್ತಿ ಸಂಬಳ ಕೊಡ್ತೀವಿ, ಅಲ್ಲಿ ಬನ್ನಿ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ. ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಹೇಗೆ ಹೋಗೋದು, ಹೇಗೆ ಮಾಡೋದು ಅಂಥೇಳಿ ಆನಂದ ಕಳ್ಕೊಂಡ್ಬಿಡ್ತೀವಿ. ಒಪ್ಕೊಂಡು ಅದೇ ಕೆಲಸವನ್ನು ಇನ್ನೂ ಹೆಚ್ಚಿನ ಸಂಬಳ ಕೊಡ್ತಾರೆ, ಅಲ್ಲಿ ಹೋಗಿ ಮಾಡಿದ್ರೆ ಹೇಗೆ ಅಂತಂದಾಗ ಒಪ್ಕೊಂಡು ಆ ಕೆಲಸವನ್ನು ಮಾಡಿದಾಗ ಆನಂದ ಸಿಗುತ್ತೆ. ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ರೆ ಇರುವಂತಹ ಆನಂದವನ್ನು ಕೂಡ ಕಳ್ಕೊತೀವಿ, ಹ್ಯಾಪಿನೆಸ್ಸನ್ನು ಕಳ್ಕೊತೀವಿ ಸ್ನೇಹಿತರೆ. ನಾವು ಇಲ್ಲಿವರೆಗೆ ಧ್ಯಾನ ಸಿಗೋಕ್ಕಿಂತ ಮುಂಚೆ ನಾವು ಇದನ್ನೇ ಮಾಡಿದ್ದೀವಿ. ಸುಮ್ಮನೆ ಅತಿಯಾದ ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ನಮ್ಮೊಳಗೆ ಇರ್ತಕ್ಕಂತಹ ದೈವೀಮಯವಾದ ಆನಂದವನ್ನು ಕಳ್ಕೊಂಡಿದ್ವಿ ಅಲ್ವಾ? ಎಲ್ಲಾದರೂ ಸಿಗುತ್ತಾ ಸ್ನೇಹಿತರೆ ಹ್ಯಾಪಿನೆಸ್ ಅನ್ನೋದು? ಯಾವುದಾದ್ರೂ ಶಾಪಲ್ಲಿ ಸಿಗುತ್ತಾ? ಇಲ್ಲ. ಎಂತಹ ಪ್ರಯತ್ನ ಮಾಡಿದ್ದೀವಿ ಗೊತ್ತಾ? ನಮ್ಮ ಊರುಗಳು ಬೇರೆ ಬೇರೆ ಊರು ಇದೆಯಲ್ಲ, ಯಾವುದೋ ಜಿಲ್ಲೆಯಿಂದ ಬಂದಿದ್ದೀವಿ, ಗ್ರಾಮದಿಂದ ಬಂದಿದ್ದೀವಿ, ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಬಂದಿದ್ದೀವಿ ಅಲ್ವಾ? ಎಂತಹ ಪ್ರಯತ್ನ, ಯಾವುದಕ್ಕಾಗಿ ಪ್ರಯತ್ನ? ಆನಂದಕ್ಕಾಗಿ ಪ್ರಯತ್ನ. ಇಲ್ಲಿಗೆ ಬಂದ ತಕ್ಷಣ ಒಂದು ರೀತಿಯ ನಮಗೆ ಒಳಗಡೆ ಝಲಕ್ ಬಂತಲ್ವಾ, ಅಬ್ಬಾ ಧರ್ಮಸ್ಥಳ, ಅದರಲ್ಲೂ ಧ್ಯಾನ ಮಹಾಯಜ್ಞ, ಎಂತಹ ಆನಂದ, ಎಂತಹ ವೈಭೋಗ ಸ್ನೇಹಿತರೆ. ಹಾಗಾಗಿ ಈ ಆನಂದದ ಕ್ಷಣವನ್ನು ಪಡೆಯೋದಕ್ಕೆ ಪ್ರತಿ ಸಾರಿ ನಾವು ಪ್ರಯಾಸ ಪಡ್ತಾ ಇರಬೇಕು ಅಂತ ಹೇಳ್ತಾರೆ ಸರ್. ಪತ್ರಿ ಸರ್ಗೆ ಕ್ರಿಕೆಟ್ ಆಡೋದು ಅಂತಂದರೆ ತುಂಬಾ ಇಷ್ಟ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ? ಸಾರು ಕ್ರಿಕೆಟ್ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ಕ್ರಿಕೆಟ್ ಆಟವನ್ನು ಮೊದಲನೇ ಸಾರಿ ಆಡ್ತಾ ಇದ್ದೀವಿ, ಓಕೆನಾ? ಫಸ್ಟ್ ಟೈಮ್ ನಾವು ಕ್ರಿಕೆಟ್ ಆಡಬೇಕಾದ್ರೆ ಕೈಗೆ ಬ್ಯಾಟೋ ತೊಗೋತೀವಿ, ಇಲ್ಲ ಬಾಲೋ ತೊಗೋತೀವಿ. ನಮಗೆ ಏನೂ ಬರಲ್ಲ, ಬ್ಯಾಟಿಂಗು ಬರಲ್ಲ, ಬೌಲಿಂಗು ಬರಲ್ಲ. ಕೆಲವು ಸಾರಿ ಔಟ್ ಆಗ್ತೀವಿ. ಫಸ್ಟಿಗೆ ಯಾರಾದರೂ ಗೆದ್ದದ್ದು ಉಂಟಾ ಸ್ನೇಹಿತರೆ? ಇಲ್ಲ. ಬ್ಯಾಟಿಂಗ್ ಬರಲ್ಲ, ಸೋಲ್ತೀವಿ. ಆವಾಗ ಸೋತ್ವಿ ಅಂತ ಕೂತ್ರೆ ನಾವು ಏನನ್ನೂ ಪಡೆಯೋಕ್ಕಾಗಲ್ಲ, ಆ ಆಟದಿಂದ ಆನಂದವನ್ನು ಪಡೆಯೋಕ್ಕಾಗಲ್ಲ. ಎಸ್, ನಾನು ಕ್ರಿಕೆಟ್ ಆಟದಿಂದ ಆನಂದವನ್ನು ಪಡಿಲೇಬೇಕು ಅಂದ್ಕೊಂಡ್ವಿ ಅಂದರೆ ಆ ಆಟದ ಒಂದು ವಿಧಾನವನ್ನು ತಿಳಿತೀವಿ, ಕಲಿಯೋದಕ್ಕೆ ಶುರು ಮಾಡ್ತೀವಿ. ಅದು ಕೂಡ ಶಾಸ್ತ್ರನೇ ಅಂತ ಹೇಳ್ತಾರೆ. ಶಾಸ್ತ್ರ ಅಂದರೆ ಏನು ಗೊತ್ತಾ? ಇರುವಂತಹ ವಿಷಯವನ್ನು ಕ್ರಮಬದ್ಧವಾಗಿ ತಿಳ್ಕೊಂಡಾಗ ಅದರ ಬಗ್ಗೆ ಒಳ್ಳೆ ಜ್ಞಾನ ಬರುತ್ತೆ. ಯಾವ ರೀತಿ ಆಡಬೇಕು, ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ಯಾವ ರೀತಿ ಬೌಲಿಂಗ್ ಮಾಡಬೇಕು, 6-4 ಹೇಗೆ ಹೊಡಿಬೇಕು. ನೋಡಿ, 6-4 ಹೊಡೆದಾಗ ಎಷ್ಟು ವಿಷಲ್ ಬರ್ತಾ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಆ ಆಟದ ಒಂದು ಶಾಸ್ತ್ರವನ್ನು ತಿಳ್ಕೊಂಡ್ರೆ ಆಟವನ್ನು ಚೆನ್ನಾಗಿ ಆಡ್ತೀವಿ. ಅದು ಕೂಡ ಒಂದು ಸೈನ್ಸ್ ಅಂತ ಹೇಳ್ತಾರೆ. ಪತ್ರಿ ಸರ್ ಕೊಡ್ತಕ್ಕಂಥ ಉದಾಹರಣೆಗಳು ಭಾಳ ಸರಳ ಸ್ನೇಹಿತರೆ, ಅವರು ಕಠಿಣವಾದದ್ದನ್ನು ಯಾವಾಗಲೂ ಹೇಳಿಲ್ಲ ಅಲ್ವಾ? ಇಂತಹ ಪ್ರಯತ್ನಗಳು ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಇರಲಿ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಮ ಮೈಂಡು ಲೋ ಆಗಿದೆಯಾ, ಸ್ವಲ್ಪ ವಿಚಾರಗಳು ಜಾಸ್ತಿ ಬರ್ತಾ ಇದೆಯಾ, ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸೋದು. ಆಗ ಆನಂದದ ಚಿಲುಮೆ ಅನ್ನೋದು ಉಕ್ಕೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಪತ್ರಿ ಸರ್ ಮುಂದೆ ಹೇಳ್ತಾರೆ, ನನಗೆ ಈ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರು ನೆನಪಾಗ್ತಾರೆ. ಯಾಕೆ ಹೇಳಿರ್ಬೋದು? ರಾಮಕೃಷ್ಣ ಪರಮಹಂಸರು ಆ ಒಂದು ಭಾವ ಸಮಾಧಿಗೆ ಹೋಗ್ತಾ ಇದ್ರು. ಅದು ಬ್ರಹ್ಮಾನಂದದ ಸಮಾಧಿ ಸ್ಥಿತಿ ಸ್ನೇಹಿತರೆ. ಅಂದರೆ ಸಂತೆ ಮಧ್ಯೆ ಇದ್ದರೂ ಕೂಡ ಅವರು ತಮ್ಮೊಳಗಿನ ಆನಂದದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರ್ತಾ ಇದ್ರು. ಸುತ್ತಮುತ್ತ ಏನು ನಡೀತಾ ಇದೆ ಅನ್ನುವಂಥ ಪರಿವೆ ಅವ್ರಿಗೆ ಇರ್ತಾ ಇರಲಿಲ್ಲ. ರಾಮಕೃಷ್ಣರು 3 ರೀತಿಯ ಆನಂದಗಳಿದೆ ಅಂತ ಹೇಳಿದ್ದಾರೆ. ಯಾವ್ಯಾವ್ದಿರ್ಬೋದು? ಒಂದು ವಿಷಯಾನಂದ, ಒಂದು ಭಜನಾನಂದ, ಇನ್ನೊಂದು ಬ್ರಹ್ಮಾನಂದ ಸ್ನೇಹಿತರೆ. ವಿಷಯಾನಂದ ಅಂತಂದರೆ, ಈಗ ನೀವು ಬೆಳಗ್ಗೆ ತಿಂಡಿ ಮಾಡಿದ್ರಿ, ಒಳ್ಳೆ ತಿಂಡಿ ಇತ್ತಲ್ವ, ಆ ತಿಂಡಿಗೆ ಒಂದು ಚಪ್ಪಾಳಿ ಹೊಡೀರಿ ಸ್ನೇಹಿತರೆ. ಅದ್ಭುತವಾದಂಥ ಅಮೃತವಾದಂತಹ ತಿಂಡಿ ಇತ್ತಲ್ವ? ಚೆನ್ನಾಗಿರ್ತಕ್ಕಂತಹ ತಿಂಡಿ, ಚೆನ್ನಾಗಿರ್ತಕ್ಕಂತಹ ಕಾಫಿ, ಟೀಯನ್ನು, ಅಥವಾ ನಮಗೆ ಇಷ್ಟವಾದಂಥ ಇಡ್ಲಿನೋ ಸಾಂಬಾರೋ ಚಟ್ನಿನೋ ತಿಂದಾಗ ಖುಷಿ ಆಗುತ್ತಲ್ವ? ಅದಕ್ಕೆ ವಿಷಯಾನಂದ ಅಂತ ಕರೀತಾರೆ. ನಮಗೆ ಇಷ್ಟವಾದಂತಹ ಕೃತಿಗಳನ್ನು, ಇಷ್ಟವಾದಂತಹ ಸಾಹಿತ್ಯಗಳನ್ನು, ಇಷ್ಟವಾದಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದಾಗ ಸಿಗುತ್ತಲ್ಲ, ಅದಕ್ಕೆ ವಿಷಯಾನಂದ ಅಂತಾರೆ. ಇಷ್ಟವಾದಂತಹ ಬಟ್ಟೆಯನ್ನು ತೊಟ್ಟಾಗ, ಇಷ್ಟವಾದಂತಹ ಸ್ಥಳಗಳಿಗೆ ಹೋದಾಗ, ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾದಾಗ ಏನು ಸಿಗುತ್ತಲ್ಲ, ಅದು ವಿಷಯಾನಂದ. ಇನ್ನು ಭಜನಾನಂದ ಅಂತಂದರೆ, ನಾವು ಭಜನೆಗಳನ್ನು, ಕೀರ್ತನೆಗಳನ್ನು, ಅಥವಾ ಯಾವುದಾದ್ರೂ ಆಧ್ಯಾತ್ಮಿಕ ಮಾಲಿಕೆಗಳನ್ನು, ಅಥವಾ ಬೆಳಗಿನ ಈ ಒಂದು ಸಂಗೀತ ನೀವು ನೋಡಿದ್ರಲ್ಲ, ಅಂತಹ ಬಿಸ್ಮಿಲ್ಲಾ ಖಾನ್ ಅಂತಹ ಶ್ರೇಷ್ಠ ಶಹನಾವಾದಕರ ಒಂದು ವಾದ್ಯಗಳ ಒಂದು ಮಾಧುರ್ಯವನ್ನು ಕೇಳಿದಾಗ ಏನು ಆನಂದ ಆಗುತ್ತಲ್ಲ, ಅದು ಭಜನಾನಂದ. ಅದು ಕೂಡ ಬೇಕು. ವಿಷಯಾನಂದವೂ ಬೇಕು, ಭಜನಾನಂದವೂ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಹ್ಮಾನಂದ ಅಂತಕ್ಕಂಥದ್ದು ಬೇಕು. ಯಾಕೆಂದರೆ ಅದೇ ಶಾಶ್ವತವಾದದ್ದು ಸ್ನೇಹಿತರೆ. ನಾನು ಮೊದಲಿಗೆ ಹೇಳಿದ್ದೀನಿ, ಸಂತೋಷನೇ ಬೇರೆ, ಆನಂದನೇ ಬೇರೆ.
ಸಂತೋಷ ಅನ್ನೋದು ಕ್ಷಣಿಕ ಇರುತ್ತೆ ಸ್ನೇಹಿತರೆ, ಆನಂದ ಅನ್ನೋದು ಶಾಶ್ವತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಬೆಳಗಿನ 3 ಗಂಟೆಯ ಧ್ಯಾನ ಇಡೀ ದಿನವೆಲ್ಲ ನಮ್ಮನ್ನು ಆನಂದದ ಸ್ಥಿತಿಯಲ್ಲಿ ಹಾಗೆ ತೇಲಾಡಿಸುತ್ತೆ. ಇಷ್ಟು ದೊಡ್ಡ ಏರಿಯಾ ಇದೆ, ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆಗೆ ತಿರುಗಾಡಬೇಕು. ಯಾರ ಮುಖದ ಮೇಲಾದರೂ ಒಂದು ಸ್ವಲ್ಪ ಬೇಜಾರಿನ ಒಂದು ಗೆರೆ ಇದೆಯಾ? ಇಲ್ಲ, ಆನಂದವಾಗಿದ್ದೀವಿ. ಹೇಗೆ? ಒಳಗಡೆ ಚಾರ್ಜ್ ಆಗಿದೆ, ಅದು ಆತ್ಮ ಚಾರ್ಜ್ ಆಗಿದೆ. ಎಲ್ಲಿ ಬೇಕಾದರೂ ಹೋಗೋ, ನಾನು ನಿನ್ನನ್ನು ಆನಂದವಾಗಿಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ದೊಡ್ಡದು ಯಾವುದು ಅಂದರೆ ಒಂದು ಆತ್ಮ, ಇನ್ನೊಂದು ಆನಂದದ ಸ್ಥಿತಿ ಸ್ನೇಹಿತರೆ. ಅದು ಯಾರ ಸ್ವತ್ತಲ್ಲ, ಅದು ನಮ್ಮ ಸ್ವತ್ತು. ಹಾಗಾಗಿ ಈ ಆನಂದದ ಅಲೆ ಕಡಿಮೆ ಆಗೋ ಥರ ಜೀವಿಸ್ಬೇಕಾ ಅಥವಾ ಹೆಚ್ಚಾಗೋ ಥರ ಜೀವಿಸ್ಬೇಕಾ? ಧ್ಯಾನವನ್ನು ಮಾಡಿದಾಗ ಆನಂದ ಸಿಗುತ್ತೆ, ಧ್ಯಾನವನ್ನು ಹೇಳ್ಕೊಟ್ಟಾಗ ಆನಂದ ಸಿಗುತ್ತೆ. ಒಂದು ಒಳ್ಳೆಯ ಆಧ್ಯಾತ್ಮಿಕ ಪುಸ್ತಕವನ್ನು, ಸೀತಾಯನನೋ ಅಥವಾ ರಾಮಾಯಣವೋ ಮಹಾಭಾರತವೋ ಭಗವದ್ಗೀತೆಯೋ ಒಳ್ಳೆ ಬುಕ್ಕನ್ನು ಓದಿದಾಗ ಆನಂದ ಸಿಗುತ್ತೆ. ಎಸ್, ಸ್ವಾಧ್ಯಾಯದಿಂದ ಆನಂದ, ಸಜ್ಜನ ಸಾಂಗತ್ಯದಿಂದ ಆನಂದ, ಧ್ಯಾನ ಪ್ರಚಾರದಿಂದ ಆನಂದ, ಪಿರಮಿಡ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಆನಂದ, ಸಸ್ಯಾಹಾರ ರ್ಯಾಲಿಗಳನ್ನು ಮಾಡೋದ್ರಿಂದ ಆನಂದ, ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಧ್ಯಾನ ಯಜ್ಞವನ್ನು ಆಯೋಜನೆ ಮಾಡೋದ್ರಿಂದ ಆನಂದ. ನೋಡಿ, ಪತ್ರಿಜಿ ಸರ್ ನಮ್ಗೆ ಇಷ್ಟೆಲ್ಲ ರೀತಿಯ ಆನಂದವನ್ನು ಕಲಿಸ್ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅಲ್ಲೇ ಆನಂದ ಇದೆ. ಅದಕ್ಕೆ ಒಬ್ಬರು ದಾರ್ಶನಿಕರು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಿನ್ನೊಳಗೆ ಅಂತ ಹೇಳ್ತಾರೆ. ಎಲ್ಲೂ ಇಲ್ಲ ಆನಂದ ಅನ್ನೋದು, ದೈವತ್ವ ಅನ್ನೋದು ನಾವು ಹೊರಗಡೆ ಹುಡುಕಾಡ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತಂದರೆ ಕಲ್ಲಿನಲ್ಲಿದೆ, ಪ್ರಕೃತಿಯಲ್ಲಿದೆ ಅಂತ ಗುರುತಿಸುವಂತಹ ನಿನ್ನಲ್ಲೇ ಇದೆ ಅಂತಕ್ಕಂಥದ್ದನ್ನು ದಾರ್ಶನಿಕರು ನಮಗೆ ತೋರಿಸ್ಕೊಡ್ತಾರೆ ಸ್ನೇಹಿತರೆ. ಆ ಸತ್ಯವನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಲ್ವಾ? ಅದಕ್ಕೆ ಪಿರಮಿಡ್ ಮಾಸ್ಟರ್ಸ್ ಮುಖದ ಮೇಲಿನ ನಗು ಯಾವಾಗಲೂ ಕೂಡ ಕಡಿಮೆ ಆಗಲ್ಲ ಅಂತ ಹೇಳೋದು. ಏನಪ್ಪ ಧ್ಯಾನ ಮಾಡ್ತಾ ಇದ್ದಾರೆ, ಭಾಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ತಿಂಗಳಿಂದ ಮಾಡ್ತಾ ಇದ್ದಾರೆ, ಮುಂಚೆಗಿಂತ ಇವಾಗ ಭಾಳ ವ್ಯತ್ಯಾಸವಾಗಿದ್ದಾರೆ. ಯಾಕೆ? ಆನಂದದ ಸ್ಥಿತಿ ಅಂತಕ್ಕಂಥದ್ದೇ ಹಾಗೆ ಸ್ನೇಹಿತರೆ, ಅದನ್ನು ಯಾರಿಂದೂ ಕಡಿಮೆ ಮಾಡೋಕ್ಕಾಗಲ್ಲ, ಅದಿನ್ನೂ ಹೆಚ್ಚಾಗ್ತಾನೇ ಇರುತ್ತೆ. ಸೊ ಇಂತಹ ಕೆಲಸಗಳನ್ನು ಸುದೀರ್ಘ ಅವಧಿವರೆಗೆ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಮಾಡ್ತಾನೇ ಬಂದರು. ಯಾವುದಕ್ಕೋಸ್ಕರ? ಏಕೈಕ ಉದ್ದೇಶ, ಅವರು ಒಂದು ಆತ್ಮ ತನ್ನಲ್ಲಿರ್ತಕ್ಕಂತಹ ಬೆಳಕನ್ನು ತಿಳ್ಕೋಬೇಕು, ಅದೇ ಆನಂದದ ಸ್ಥಿತಿಯಲ್ಲಿ ಹಾಗೇ ಇರಬೇಕು ಅಂತಕ್ಕಂಥದ್ದು. ಪಾಕಶಾಸ್ತ್ರ ಅಂತ ಹೇಳ್ತಾರೆ, ಅಡುಗೆ ಕೂಡ ಒಂದು ಶಾಸ್ತ್ರ ಅಂತ ಹೇಳ್ತಾರೆ. ಸುಮ್ಮನೆ ಉಪ್ಪು ಖಾರ ಜೀರಿಗೆ ಸಾಸಿವೆ ಹಾಕಿದ್ರೆ ಅದು ಅಡುಗೆ ಅಲ್ಲ, ಅದು ಕೂಡ ಶಾಸ್ತ್ರ ಅಂತ ಹೇಳ್ತಾರೆ. ಪಾಕಶಾಸ್ತ್ರವನ್ನು ಎಲ್ಲರೂ ಚೆನ್ನಾಗಿ ಕಲಿಬೇಕು ಅಂತ ಹೇಳ್ತಾರೆ. ರುಚಿಕಟ್ಟಾದ ಅಡುಗೆ ತಯಾರಾಗಬೇಕು ಅಂದರೆ ಆ ಶಾಸ್ತ್ರವನ್ನು ಕೂಡ ಕಲಿಬೇಕು. ಸಂಗೀತ ಸರಿಯಾದ ರೀತಿಯಲ್ಲಿ ಸುಸ್ವರ ಬರಬೇಕು ಅಂದರೆ ಅದನ್ನು ಕೂಡ ಕಲಿಬೇಕು. ಎಷ್ಟು ಸ್ವರಗಳಿದೆ, ಶ್ರುತಿ ಅಂದರೆ ಏನು, ಲಯ ಅಂದರೆ ಏನು, ಅದನ್ನು ಕೂಡ ರಾಗಬದ್ಧವಾಗಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಹೇಗೆ ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗುತ್ತೋ, ಮುದ ಉಂಟಾಗುತ್ತೋ, ಆ ರೀತಿಯಲ್ಲೂ ಅಭ್ಯಾಸ ಮಾಡಿದ್ರೆ ಅದು ಕೂಡ ಸಂಗೀತ ಶಾಸ್ತ್ರ ಆಗುತ್ತೆ. ಪಾಕಶಾಸ್ತ್ರ, ಸಂಗೀತ ಶಾಸ್ತ್ರ, ವಾಕ್ಶಾಸ್ತ್ರ ಅಂತ ಹೇಳ್ತಾರೆ ಸರ್. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಂದು ಕೂಡ ಕಲಿತಾಗ ಎಲ್ಲವೂ ಸರಳ ಆಗುತ್ತೆ. ನಾವೆಲ್ಲರೂ ಈಗ ಅದೇ ಕೆಲಸನ ಮಾಡ್ತಾ ಇದ್ದೀವಿ. ತಿಳ್ಕೋಬೇಕು, ಮಾಸ್ಟರ್ಸ್ ಏನು ಹೇಳ್ತಾರೆ ತಿಳ್ಕೋಬೇಕು. ಒಂದು ದಿವಸ ಧ್ಯಾನ ಮಾಡಲಿ, ವರ್ಷಗಳಿಂದ ಧ್ಯಾನ ಮಾಡಲಿ, ತಿಳ್ಕೋಬೇಕು, ಕಲಿಬೇಕು ಅಂತಕ್ಕಂತಹ ಉತ್ಸಾಹ ಇದೆಯಲ್ಲ, ಅದು ನಮಗೆ ಯಾವಾಗಲೂ ಕೂಡ ಆನಂದ ಸ್ಥಿತಿನಲ್ಲಿ ಇರೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ಅರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಾನು ಕೂಡ ಮಾತಾಡಬೇಕು. ಅಲ್ಲಿ ಏನಾಗುತ್ತೆ, ಶಾಸ್ತ್ರ ಶುರುವಾಗುತ್ತೆ. ಹಾಗಾದರೆ ಹೇಗೆ ಮಾತಾಡಬೇಕು? ಆ ರೀತಿ ಮಾತಾಡಬೇಕು ಅಂದರೆ ಯಾವ ರೀತಿಯಲ್ಲಿ ತಯಾರಿರಬೇಕು, ನಾನು ಯಾವೆಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಎಂತಹ ಜ್ಞಾನವನ್ನು ಸಂಗ್ರಹ ಮಾಡಬೇಕು, ಯಾವ ಮಾಸ್ಟರ್ಸ್ಗಳ ಜೊತೆಗೆ ಸಜ್ಜನ ಸಾಂಗತ್ಯವನ್ನು ಮಾಡಬೇಕು, ಇದೆಲ್ಲವನ್ನು ಕಲಿಸುತ್ತೆ. ಇದಕ್ಕೆ ನಾವು ಶಾಸ್ತ್ರ ಅಂತ ಕರೆಯೋದು. ಹಾಗಾಗಿ ಸ್ನೇಹಿತರೆ, ಕೈವಲ್ಯ ಪದ್ಧತಿನಲ್ಲಿ ಒಂದು ಮಾತು ಬರುತ್ತೆ, ಶ್ರೀ ಗುರುವಿನ ವಚನ ಉಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳ್ತಾರೆ. ಮೇಡಮ್ ಹೇಳಿದ್ರಲ್ಲ, ಆ ಗುರು ಯಾರು? ಶ್ವಾಸನೇ ನಮ್ಮ ಗುರು. ಗುರುವಿನ ವಚನವನ್ನು ಆಲಿಸಿದಾಗಲೇ ಆತ್ಮನಿಗೆ ಮುಕ್ತಿ, ನರನಿಗೆ ಅಂದರೆ ಮನುಷ್ಯನಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ದುಃಖದಿಂದ ಮುಕ್ತಿ ಸಿಗುತ್ತೆ. ದುಃಖರಾಹಿತ್ಯ ಸ್ಥಿತಿನೇ ಮುಕ್ತಿ. ಆ ಮುಕ್ತ ಸ್ಥಿತಿನೇ ಆನಂದ ಸ್ನೇಹಿತರೆ. ಅಲ್ಲಿ ದುಃಖ ಅನ್ನೋದಿರಲ್ಲ. ಸಂತೋಷ ಬಂದಾಗ ಸಂತೋಷದ ನಂತರ ದುಃಖ ಇರುತ್ತೆ, ದುಃಖದ ನಂತರ ಸಂತೋಷ ಇರುತ್ತೆ. ಇದು ಬಂದು ಹೋಗ್ತಕ್ಕಂಥದ್ದು ಇದೆಲ್ಲ ಅತಿಥಿಗಳಿದ್ದ ಹಾಗೆ. ಸಂತೋಷ ಬಂದಿದೆ ಅಂದರೆ ನೆಕ್ಸ್ಟ್ ದುಃಖ ಇದೆ ಅಂತ ಅರ್ಥ, ದುಃಖ ಬಂದಿದೆ ಅಂತಂದರೆ ನೆಕ್ಸ್ಟ್ ಸಂತೋಷ ಇದೆ ಅಂತ ಅರ್ಥ. ಆದರೆ ಆನಂದ ಸ್ಥಿತಿ ಅನ್ನೋದು ಲಭಿಸ್ತು ಅಂದರೆ ಈ ಸುಖ ದುಃಖ ಲೆಕ್ಕಕ್ಕೆ ಬರೋದೇ ಇಲ್ಲ ಸ್ನೇಹಿತರೆ. ಹಾಗೆ ಆನಂದದ ಸ್ಥಿತಿನಲ್ಲಿ ಇರೋರೇ ಯಾರು?
ಪಿರಮಿಡ್ ಮಾಸ್ಟರ್ಸ್. ಹಾಗೆ ಆನಂದ ಸ್ಥಿತಿನಲ್ಲಿರೋರು ಯಾರು? ಪಿರಮಿಡ್ ಮಾಸ್ಟರ್ಸ್ ಸ್ನೇಹಿತರೆ. ಎಂತಹ ಅದ್ಭುತವಾದಂಥ ಸಂದೇಶ ಅಲ್ವಾ? ಆನಂದವನ್ನು ಬ್ರಹ್ಮಸ್ಥಿತಿಗೆ ಹೋಲಿಸಿದ್ದಾರೆ ಪತ್ರಿಸರು. ನಿನ್ನೆ ಅಷ್ಟೇ ಸ್ವಾಧ್ಯಾಯದ ಬಗ್ಗೆ ಭಾಳಷ್ಟು ಸೊಗಸಾಗಿ ಹೇಳಿದರು. ಲಕ್ಷ ಲಕ್ಷ ಪುಸ್ತಕಗಳನ್ನು ನಿಮಗೆ ಓದಲಿಕ್ಕೆ ಆಗಲಿಲ್ಲ ಅಂತಂದರೆ ಪತ್ರಿಜಿಗಳ ಪ್ರಬೋಧಗಳನ್ನು ಕೇಳಿ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಲಕ್ಷ ಪುಸ್ತಕಗಳನ್ನು ಓದಿದಂತಹ ಮಹಾನ್ ಚೇತನ ಅದು. ನಮಗೆ ಅವರು ಕಲಿಸಿದ ಏನು ಗೊತ್ತಾ ಸ್ನೇಹಿತರೆ? ಆನಂದವಾಗಿರುವಂತಹ ಕಲೆಯನ್ನು ಕಲಿಸಿದ್ದಾರೆ. ಯಾರೋ ನಿಮಗೆ ಪರಿಚಯ ಇಲ್ವಾ, ಅವ್ರ ಜೊತೆಗೆ ಕೂತು ಚೆನ್ನಾಗಿ ಮಾತಾಡೋರನ್ನ ಪರಿಚಯ ಮಾಡ್ಕೊಳ್ಳಿ, ಅದು ಕೂಡ ಒಂದು ಕಲೆ. ಇನ್ನೊಬ್ಬರ ಜೊತೆಗೆ ಸ್ನೇಹವನ್ನು ಮಾಡ್ಕೊಳ್ಳೋದು ಕೂಡ ಒಂದು ಕಲೆ. ಇನ್ನೊಬ್ಬರಿಂದ ಕಲಿಯೋದು ಕೂಡ ಒಂದು ಕಲೆ, ಒಂದು ವಿಜ್ಞಾನ ಅಂತ ಹೇಳ್ತಾರೆ. ಕ್ರಮಬದ್ಧವಾಗಿ ನೋಡಿ, ಇವಾಗ ಫುಡ್ ಸರ್ವ್ ಮಾಡ್ತಾರೆ, ಸೇವೆ, ಅನ್ನದಾನದಲ್ಲಿ ಸೇವೆ ಮಾಡ್ತಾರೆ, ಆಹಾರವನ್ನು ಬಡಿಸುವಂತಹ ಸೇವೆ, ಅದು ಕೂಡ ಕ್ರಮಬದ್ಧವಾಗಿ, ಅದು ಕೂಡ ಶಾಸ್ತ್ರಬದ್ಧವಾಗಿ ಹೇಗೆ ಅನ್ನವನ್ನು ನೀಡಬೇಕು, ಹೇಗೆ ಸೇವನೆ ಮಾಡಬೇಕು, ಹಾಗೆ ಸೇವನೆ ಮಾಡಿದಾಗ ಎಷ್ಟು ಆನಂದ ಉಂಟಾಗುತ್ತೆ. ಪ್ರತಿ ಒಂದು ಸ್ನೇಹಿತರೆ, ನಾನು ಅದೇ ಹೇಳಿದ್ನಲ್ಲ, ಪತ್ರಿಜಿ ಭಾಳ ದೊಡ್ಡ ಮಟ್ಟದ ಜ್ಞಾನವನ್ನು ಅತ್ಯಂತ ಸರಳವಾಗಿ ನಮ್ಮೆಲ್ರಿಗೂ ತಿಳಿಯೋ ಥರ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಮಹಾನ್ ಚೇತನಕ್ಕೆ ನಾವು ಆಜೀವನ ಪರ್ಯಂತರ ಚಿರುಣಿಯಾಗಿದ್ದರೂ ಸಾಲದು ಸ್ನೇಹಿತರೆ, ಅಲ್ವಾ? ನಮಗೆ ಕಠಿಣವಾದಂಥದ್ದಿತ್ತು, ಆಧ್ಯಾತ್ಮ ಅಂದರೆ ಕಠಿಣ ಅಂತಿತ್ತು. ಆದರೆ ಇವಾಗ ಒಂದು ಚಿಕ್ಕ ಮಗು ಕೂಡ ಆಧ್ಯಾತ್ಮದ ಬೋಧನೆ ಮಾಡುತ್ತೆ ಅಂತಂದರೆ ದಟ್ ಈಸ್ ಪತ್ರಿಜಿ. ದಟ್ ಈಸ್ ಪತ್ರಿಜಿ ಸ್ನೇಹಿತರೆ. ನಾವು ಹೇಳ್ತಕ್ಕಂಥದ್ದೇನಿಲ್ಲ, ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ ಇನ್ನೂ 10,000 ವರ್ಷಗಳು ಎಷ್ಟು ತಿಳ್ಕೊಂಡ್ರೂ ಕಡಿಮೆ, ಅಷ್ಟು ಜ್ಞಾನವನ್ನು ಪತ್ರಿಜಿಗಾಗಲೇ ಕೊಟ್ಟು ಹೋಗಿದ್ದಾರೆ ಭೂಮಂಡಲಕ್ಕೆ. ಅವ್ರು ಹೇಳಿದ್ದಾರೆ 2095 ತನಕ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಅವರು ಇದ್ದಾರೆ ಸ್ನೇಹಿತರೆ. ಇದೆಲ್ಲವನ್ನು ಅವ್ರ ಪ್ರೆಸೆನ್ಸಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಎಷ್ಟು ಜೀವಗಳು ಆನಂದವಾಗಿದೆ, ಎಷ್ಟು ಆತ್ಮಗಳು ಆನಂದವಾಗಿದ್ದಾವೆ, ಆನಂದವಾಗಿ ಕೆಲಸ ಮಾಡ್ತಾ ಇದ್ದಾವೆ, ಸೇವೆ ಮಾಡ್ತಾ ಇದ್ದಾವೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಿಕ್ಕಂತಹ ಈ ಒಂದು ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ, ಅಲ್ಲ ಹೇಳಿದ್ನಲ್ಲ, ಗುರುವಿನ ವಚನ ಉಪದೇಶವನ್ನು ಆಲಿಸಿ ಅದನ್ನು ಆಚರಣೆಯಲ್ಲಿ ಇಟ್ಕೊಂಡಾಗಲೇ ನಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಮುಕ್ತಿ ಅಂದರೆ ದುಃಖ ರಾಹಿತ್ಯ ಸ್ಥಿತಿ. ಆ ಸ್ಥಿತಿ ನಮಗೆ ಪ್ರತಿ ಕ್ಷಣ ಬೇಕು ಸ್ನೇಹಿತರೆ. 3 ಗಂಟೆ ಧ್ಯಾನ ಆಯಿತಾ, ನೆಕ್ಸ್ಟ್ ಮತ್ತೆ ಅದೇ ದುಃಖ, ಅದೇ ಮಾತು. ನೋ, ಮಾತು ಕಡಿಮೆ ಇರಲಿ, ಹೆಚ್ಚು ಮೌನ ಸಾಧನೆಯನ್ನು ಮಾಡಿ ಸ್ನೇಹಿತರೆ. ಎಷ್ಟು ಮಾತು ಸರ್ ಹೇಳ್ತಾರೆ, ಎಷ್ಟು ಮಾತು, ಹೀಗೆ ಮಾತು ಬೇಡ. ನೋ ಗಾಸಿಪ್, ನೋ ಜಜ್ಮೆಂಟ್, ನೋ ಕಮೆಂಟ್ ಅಂತ ಹೇಳ್ತಾರೆ. ಯಾಕೆ? ಅದ್ರ ಹಿಂದೆ ಭಾಳಷ್ಟು ಅರ್ಥ ಇದೆ, ಅದು ಭಾಳ ದೊಡ್ಡ ಟಾಪಿಕ್, ಅದು ಬೇಡ. ಇದೆಲ್ಲದರ ಹಿಂದೆ ಇರ್ತಕ್ಕಂಥ ಮೂಲ ಕಾರಣ ಏನು? ಆನಂದವಾಗಿರೋದು. ಒಂದು ಒಳ್ಳೆ ಕಾವ್ಯವನ್ನು ಓದಿದಾಗ ಆನಂದ ಸಿಗುತ್ತಾ? ಓದಿ. ಒಂದು ಒಳ್ಳೆ ರುಚಿಕಟ್ಟಾದಂತಹ ತಿಂಡಿಯನ್ನು ತಿಂದಾಗ ಆನಂದ ಸಿಗುತ್ತಾ? ಎಷ್ಟು ಬೇಕೋ ಅಷ್ಟೇ ತಿನ್ನಿ, ಯಾವುದು ಕೂಡ ಅತಿ ಬೇಡ. ಮಧ್ಯ ಮಾರ್ಗವನ್ನು ಅನುಸರಿಸ್ತಾ ಇದ್ದರೆ ಆನಂದ ಅನ್ನೋದು ಯಾವಾಗಲೂ ಕೂಡ ನಮ್ಮ ಅಕೌಂಟಲ್ಲಿ ಇರುತ್ತೆ. ಯಾವುದಾದ್ರೂ ಅತಿ ಆಯಿತು ಅಂದರೆ ಮತ್ತೆ ನಾವು ದುಃಖ ಪಡ್ತೀವಿ. ಅಯ್ಯೋ ನಂಗೆ ಅದು ಬರ್ತಾಯಿಲ್ಲ, ಅಯ್ಯೋ ನಂಗೆ ಇದು ಬರ್ತಾಯಿಲ್ಲ ಅಂದರೆ ಮತ್ತೆ ದುಃಖ ಬಂದುಬಿಡುತ್ತೆ, ಆನಂದ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮಿಂದ ಯಾವುದೂ ಆಗೋದೇ ಇಲ್ಲ ಅಂತಕ್ಕಂತಹ ಯೋಚನಾ ರೀತಿಯನ್ನು ತೆಗೆದುಹಾಕ್ಬಿಡಿ ಸ್ನೇಹಿತರೆ. ನಮ್ಮಿಂದ ಎಲ್ಲವೂ ಸಾಧ್ಯ. ಪಿರಮಿಡ್ ಮಾಸ್ಟರ್ಸು ಸಕಲ ಕಲಾವಲ್ಲಭರು. ಪಿರಮಿಡ್ ಮಾಸ್ಟರ್ಸು ಸಕಲ ಕಲಾವಲ್ಲಭರು. ನಮಗೆ ಎಲ್ಲ ಕಲೆನೂ ಬರುತ್ತೆ. 64 ವಿದ್ಯೆಗಳನ್ನು ಕೂಡ ನಾವು ಕರಗತ ಮಾಡ್ಕೋಬೋದು, ಅಷ್ಟು ಸಾಮರ್ಥ್ಯ ಇದೆ ನಮಗೆ. ಅದನ್ನು ಯಾರು ತಿಳಿಸ್ಕೊಟ್ಟದ್ದು? ಏಕೈಕ ಗುರು. ನಾನು ನನ್ನ ಜೀವಮಾನದಲ್ಲಿ ಕಂಡಂತಹ ಏಕೈಕ ಗುರು ಪತ್ರಿಜಿ ಸ್ನೇಹಿತರೆ. ನಾನು ಗುರು ಅಲ್ಲ, ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಯಾರು ಹೇಳ್ತಾರೆ ಸ್ನೇಹಿತರೆ? ನನ್ನ ಪಾದಗಳನ್ನು ಹಿಡಿಬೇಡಿ, ಪದಗಳನ್ನು ಹಿಡಿ ಅಂತ ಹೇಳ್ತಾರೆ. ಈ ಭೂಮಂಡಲ ಕಂಡಂತಹ ಅತ್ಯಂತ ದೊಡ್ಡ ಮಟ್ಟದ ಮಹಾನ್ ಚೇತನ ಯಾರಪ್ಪ ಅಂದರೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ನಮಗೆ ಆನಂದವಾಗಿರ್ತಕ್ಕಂತಹ ಕಲೆಯನ್ನು ಹೇಗೆಲ್ಲ ಆನಂದವಾಗಿರ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆನಂದೋ ಬ್ರಹ್ಮ. ಸೇವೆಯಲ್ಲಿ ಆನಂದ ಪಡೆಯೋಣ, ಸ್ವಾಧ್ಯಾಯದಿಂದ ಆನಂದವನ್ನು ಪಡೆಯೋಣ, ಧ್ಯಾನ ಮಾಡ್ತಾ ಆನಂದ ಪಡೆಯೋಣ, ಸ್ವಾಧ್ಯಾಯ ಮಾಡ್ತಾ ಆನಂದ ಪಡೆಯೋಣ, ಶಾಖಾಹಾರ ರ್ಯಾಲಿಗಳನ್ನು, ಪಿರಮಿಡ್ಗಳನ್ನು ಕಟ್ಟೋದ್ರ ಮೂಲಕ ಆನಂದ ಪಡೆಯೋಣ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ಒದಗಿಸಿಕೊಟ್ಟಂತಹ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಎಲ್ಲ ತಂಡದ ಸದಸ್ಯರಿಗೆ ಹಾಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಸಂಸ್ಥೆಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯವರ್ಗ ಸಮಿತಿಗೆ, ಅಷ್ಟೇ ಅಲ್ಲದೆ PSSF ಮೂಮೆಂಟಲ್ಲಿ ಈ ಕ್ಷಣದಲ್ಲಿ ಎಷ್ಟು ಜನ ಪಿರಮಿಡ್ ಮಾಸ್ಟರ್ಸ್ ಇದ್ದೀರಲ್ಲ, ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೇಡಮ್. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಧ್ಯಾನಕ್ಕೆ ಬಂದು
23 ವರ್ಷಗಳಿಂದ ಧ್ಯಾನ ಸಾಧನೆ ಮಾಡ್ತಾ ಎಷ್ಟೊಂದು ಶಾಸ್ತ್ರೀಯಬದ್ಧವಾಗಿ ಜ್ಞಾನವನ್ನು ಪಡ್ಕೊಂಡು ಅದನ್ನು ಆಚರಿಸ್ತಾ ಜೀವನದಲ್ಲಿ ಅತ್ಯಂತ ಒಂದು ಪರಿವರ್ತನೆಯನ್ನು ತಂದುಕೊಂಡವರು. ಆ ಇಬ್ಬರು ಗ್ರೇಟ್ ಮಾಸ್ಟರ್ಗಳಿಗೆ ಅವರೊಂದು ಮಾತು ಹೇಳಿದರು, ಹ್ಯಾಪಿನೆಸ್ ಅನ್ನೋದು ಆನ್ಲೈನಲ್ಲಿ ಸಿಕ್ಕೋದಿಲ್ಲ. ನಮ್ಮ ಅಜ್ಜಿ ನಾನು ಚಿಕ್ಕವಳಿದ್ದಾಗ ಹೇಳ್ತಿದ್ರು, ಅವಾಗ ಹೇಳ್ತಿದ್ರು, ಇವಾಗೇನು ಅಪ್ಪ ಅವನ್ನ ಬಿಟ್ಟು ಎಲ್ಲ ಸಿಗ್ತೈತೆ ಮಾರ್ಕೆಟ್ನಾಗ ಅಂಥೇಳಿ. ನಿಜ, ಆದರೆ ಆನ್ಲೈನ್ ಒಳಗಡೆ ಜೊತೆಗೆ ಸೇರಿಸ್ಬೇಕಾಗಿರೋದು ಆನಂದ. ಒಂದು ಆನ್ಲೈನ್ ಆರ್ಡ್ರ್ ಮಾಡಿದ ತಕ್ಷಣ ಎಲ್ಲ ಬಂದುಬಿಡುತ್ತೆ. ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಪಿಜ್ಜಾ ಬರ್ಗರ್ ಆರ್ಡ್ರ್ ಮಾಡಿ ತಿಂದಾಗ ಬರುತ್ತೆ, ಒಂದು 10 ನಿಮಿಷ 5 ನಿಮಿಷ ಪಾನಿಪುರಿ ತಿಂದಾಗ, ಆದರೆ ಶಾಶ್ವತವಾಗಿರೋದಿಲ್ಲ. ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಂಥ ನಮ್ಮ ಗ್ರೇಟ್ ಮಾಸ್ಟರ್ಗಳಿಗೆ ಕಿರು ಸನ್ಮಾನ. ಮ್ಯೂಸಿಕ್ ಪ್ಲೀಸ್.